ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಅರ್ಜುನ ಕೃಷ್ಣನ ಹಿರಿಮೆಯನ್ನು ಅನೇಕ ಮಾತುಗಳಿಂದ ಹೇಳಿದ, ಅನೇಕ ಋಷಿಗಳ ಜ್ಞಾನಿಗಳ ಸಮ್ಮತಿಯನ್ನು ತೋರಿಸಿದ. ಮತ್ತು ನಾನು ತಿಳ್ಕೊಂಡದ್ದಲ್ಲ, ಋಷಿಗಳು ಹೇಳಿದ್ದಲ್ಲ, ಸ್ವತಃ ನೀನೇ ಹೇಳಿದ ಮಾತು ಅಂತ ಅನ್ನೋದನ್ನು ಅಂದ. ಮತ್ತು ಅದನ್ನು ಕನ್ಫರ್ಮ್ ಮಾಡಿದ. ಸರ್ವಮೇತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವನ್. ನೀನು ಏನು ಹೇಳಿದೆಯೋ, ನೀನು ಯಥಾರ್ಥ ಜ್ಞಾನ ಸ್ವರೂಪ, ಅದರಿಂದ ನೀನು ಏನು ಹೇಳಿದೆಯೋ ಅದು ಸುಳ್ಳಾಗುವುದು ಸಾಧ್ಯವೇ ಇಲ್ಲ. ಸರ್ವಂ ಏತತ್ ಋತಂ ಮನ್ಯೇ ಯನ್ಮಾಂ ವದಸಿ. ನೀನು ಹೇಳಿದ ನಿನ್ನ ಬಗ್ಗೆ ಇನ್ನೊಂದು ವಿಶೇಷ ಏನು ಅಂತಂದರೆ, ನಿನ್ನ ಬಗ್ಗೆ ಏನಾದರೂ ಹೇಳಬೇಕಾಗಿದ್ದರೆ ಅದು ನೀನೇ ಹೇಳಬೇಕು. ಯಾಕೆ ನಿನ್ನ ಬಗ್ಗೆ ಇನ್ನೊಬ್ಬರಿಗೆ ಏನೂ ಗೊತ್ತಿಲ್ಲ. ಭಗವಂತನ ಬಗ್ಗೆ ಪೂರ್ಣ ತಿಳಿದವರು ಯಾರೂ ಇಲ್ಲ. ಯಾಕೆ ನಹಿತೇ ಭಗವನ್ ವ್ಯಕ್ತಿಂ ವಿದುರ್ದೇವಾಹ ನ ದಾನವಾಹ ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ನಹಿತೇ ಭಗವನ್ ವ್ಯಕ್ತಿಂ ವಿದುಹು ನ ದೇವಾಹ ನ ದಾನವಾಹ. ಈ ಪ್ರಪಂಚದಲ್ಲಿ ಎರಡೇ ಥರದ ಜನರಿರೋದು, ಒಳ್ಳೆಯವರು ಮತ್ತು ಕೆಟ್ಟವರು ಅಂತ. ಮೂರು ಥರದ ಜನರು ಅಂತ ಹೇಳ್ತಾರೆ, ಸಾತ್ವಿಕರು, ರಾಜಸರು, ತಾವು. ಇನ್ನೊಂದು ವಿಭಾಗ ಮಾಡ್ತಾರೆ ಶಾಸ್ತ್ರಕಾರರು, ಒಳ್ಳೆಯವರು ಮತ್ತು ಕೆಟ್ಟವರು ಅಂತ ಎರಡೇ ಥರದ ಜನರು. ಅದನ್ನೇ ಇದು ದೇವಾಹ ದಾನವಾಹ ಅಂತ. ದೇವತೆಗಳು ಅಂದರೆ ಜ್ಞಾನದ ಬೆಳಕಿನ ದಾರಿಯಲ್ಲಿ ಹೋಗುವವರು, ಒಳ್ಳೆಯವರು, ಸಜ್ಜನರು. ಅಲ್ಲಿ ಎಲ್ಲ ಬಂತು, ಸಜ್ಜನರೆಲ್ಲ ದೇವತೆಗಳು ಮಾತ್ರ ಅಲ್ಲ. ದೇವಾಹ ಅಂದರೆ ಬೆಳಕಿನ ದಾರಿ, ಜ್ಞಾನದ ದಾರಿಯಲ್ಲಿ ಸಾಗುವ ಸಜ್ಜನರು, ಸಾತ್ವಿಕರು. ದಾನವರು ಅಂದರೆ ರಜಸ್ಸು ತಮಸ್ಸಿನ ದಾರಿಯಲ್ಲಿ ಸಾಗುವವರು ದಾನವರು. ಧನುವಿನ ಮಕ್ಕಳು ಅಂತ ಅರ್ಥ ಅಲ್ಲ. ದ್ವಿತೀಯ ಮಕ್ಕಳು, ಅದ್ವಿತೀಯ ಮಕ್ಕಳು, ಧನುವಿನ ಮಕ್ಕಳು ಈ ವಿಭಾಗದಿಂದ ಇಲ್ಲಿ ಈ ಶಬ್ದ ಬಂದದ್ದೇ ಅಲ್ಲ. ದಾನವರು ಅಂದರೆ ಯಾರಲ್ಲಿ ದಾನ ರೂಪವಾದ ಕರ್ಮ ಅಂದರೆ ಸಾತ್ವಿಕ ಕರ್ಮ ಮತ್ತು ವಿದ್ಯಾದಾನ ರೂಪವಾದ ಜ್ಞಾನ ಎರಡೂ ವರ್ಜಿತವೋ ಅವರು ದಾನವರು. ಅಂದರೆ ಜ್ಞಾನ ಮಾರ್ಗವೂ ಇಲ್ಲ, ಕರ್ಮ ಮಾರ್ಗವೂ ಇಲ್ಲ. ಆ ಕಡೆ ಕರ್ಮಾನುಷ್ಠಾನವೂ ಇಲ್ಲ, ಈ ಕಡೆ ಜ್ಞಾನ ಪರಂಪರೆಯ ಅರಿವೂ ಇಲ್ಲದವರು ದಾನವರು ಅಂತ. ಹಾಗಾಗಿ ದಾನವರು ಅಂದರೆ ಧನುವಿನ ಮಕ್ಕಳು ಅಂತ ಅರ್ಥ ಅಲ್ಲ ಇಲ್ಲಿ. ಧನುವಿನ ಮಕ್ಕಳಿಗೆ ಗೊತ್ತಿಲ್ಲ ಅಂದರೆ ದ್ವಿತೀಯ ಮಕ್ಕಳಿಗೆ ಗೊತ್ತಿರ್ಬೋದಲ್ವ? ಹಾಗಾದರೆ ಅಂದರೆ ಅದು ತಾಯಿ ಮಕ್ಕಳ ಪ್ರಶ್ನೆ ಅಲ್ಲ. ದಾನ ವರ್ಜಿತರು ಯಾವುದು? ದಾನ ಅಂದರೆ ಯಜ್ಞದಾನ ತಪಃಕರ್ಮ ಅಂತ ಕೃಷ್ಣ ಹೇಳಿರತಕ್ಕಂಥ ಕರ್ಮಾನುಷ್ಠಾನವೂ ಇಲ್ಲದವರು, ವಿದ್ಯಾದಾನವೂ ಇಲ್ಲದವರು, ಸ್ವಯಂ ಜ್ಞಾನ ಮತ್ತು ಕರ್ಮ ಎರಡರಿಂದ ವಂಚಿತರಾದವರು ದಾನವರು. ದೇವತೆಗಳನ್ನು ಇದು ಎರಡೂ ಉಳ್ಳವರು. ದಾನ ಧರ್ಮ ಮಾಡುವವರು, ವಿದ್ಯೆಯನ್ನು ತಿಳಿದವರು, ವಿದ್ಯೆಯ ದಾರಿಯಲ್ಲಿ ನಡೆದವರು, ಜ್ಞಾನದ ದಾರಿ ನಡೆದವರು. ಹಾಗಾಗಿ ಜ್ಞಾನಿಗಳಿರಬಹುದು, ಅಥವಾ ಜ್ಞಾನ ಮಾರ್ಗವನ್ನು ವಿರೋಧ ಮಾಡಿರತಕ್ಕಂಥ ಸಾತ್ವಿಕರು ಮಾರ್ಗವನ್ನು ಬಿಟ್ಟು ರಾಜಸ ತಾಮಸ ದಾರಿ ಹಿಡಿದವರು ಇರಬಹುದು. ಯಾರೂ ಕೂಡ ನಹಿತೇ ಭಗವನ್ ವ್ಯಕ್ತಿಂ ವಿದುಹು. ನಿನ್ನ ಅರಿವಿನ ಅಭಿವ್ಯಕ್ತಿ ಹೇಗೆ, ಏನು, ಎಂತು? ಭಗವಂತನ ಅಭಿವ್ಯಕ್ತಿ ಅವತಾರ. ನಿನ್ನ ಮೂಲ ರೂಪ ಬಿಡು, ನಿನ್ನ ಅವತಾರ ಏನು ಅಂತ ಅರ್ಥ ಆಗೋದಿಲ್ಲ. ನೀನು ಅವತರಿಸಿದಿ, ಆ ಅವತಾರದ ಹಿನ್ನೆಲೆ, ಆ ಅವತಾರದ ಹಿರಿಮೆ, ಅವತಾರದ ಉದ್ದೇಶ, ಅಲ್ಲಿ ನಡ್ಕೊಂಡ ನಡೆಯ ಅರ್ಥ ಒಂದೂ ತಿಳಿಯೋದಿಲ್ಲ. ಕೃಷ್ಣನನ್ನು ಅಪಾರ್ಥ ಮಾಡಿಕೊಳ್ಳೋದು ಸುಲಭ, ಅರ್ಥ ಮಾಡಿಕೊಳ್ಳೋದು ಕಷ್ಟ ಅಲ್ವಾ? ಅದನ್ನ ನೀನು ಕೃಷ್ಣನಾಗಿ ಅವತರಿಸಿ ಬಂದು ನೀನೇ ನಮಗೆ ಅರ್ಥ ಆಗ್ತಾ ಇಲ್ಲ. ನಿನ್ನ ಮೂಲ ರೂಪ ಅಂತೂ ಬಿಡು, ಅವತಾರದಲ್ಲಿ ನಾವು ನಿತ್ಯ ಕಾಣ್ತಾ ಇದ್ದೇವೆ, ಆದರೂ ನೀನು ಏನು ಅಂತ ನಮಗೆ ಅರ್ಥ ಆಗೋಲ್ಲ. ನಿನ್ನ ಕ್ರಿಯೆ ಏನು ವಿಚಿತ್ರಪ್ಪ, ಕೃಷ್ಣ ಸುಳ್ಳು ಹೇಳ್ತಾನೆ ಅಂತ ಕಾಣುತ್ತೆ ಮೇಲೆ ನೋಡಿ. ಏನು ಸುಳ್ಳು ಹೇಳೋದು ಬೇರೆ, ಧರ್ಮರಾಜನ ಹತ್ರ ಸುಳ್ಳು ಹೇಳಿಸೋದು ಬೇರೆ, ಅಶ್ವತ್ಥಾಮ ಸತ್ತ ಅಂತ ಹೇಳುವಂಥ ಆ ಬೆಣ್ಣೆ ಕದಿಯೋದು ಬೇರೆ, ಸೀರೆ ಕದಿಯೋದು ಬೇರೆ, ಎಲ್ಲ ಅಧ್ವಾನವೇ. ಭಗವಂತ ಹೀಗೆಲ್ಲ ಮಾಡೋದಾ ಅಂತ ನಮಗೆ ಗಾಬರಿ ಆಗುವ ಹಾಗೆ ನಡ್ಕೊಳ್ತೀಯಾ?
ಒಂದೊಂದು ನಡೆಯ ಹಿಂದೆ ಎಂಥ ಆಳವಾದ ವೇದಾಂತದ ಸಂದೇಶ ತುಂಬಿರ್ತೀಯಾ. ಶ್ರುತಿಗಳು ಕೂಡ ಅರ್ಥ ಮಾಡಿಕೊಳ್ಳದ ಅರ್ಥದ ಆಳ ನಿನ್ನ ಒಂದೊಂದು ಕ್ರಿಯೆ ಹಿಂದೆ ತುಂಬಿರುತ್ತೆ. ನಮಗೆ ಅದೇ ತಿಳಿಯೋದಿಲ್ಲ, ನಾವು ಹೇಗೆ ಅರ್ಥ ಮಾಡಬೇಕು, ಯಾರು ದೇವತೆಗಳು, ಯಾವ ಋಷಿಗಳು, ಯಾವ ಮಂದಿ ನಿನ್ನನ್ನು ವರ್ಣಿಸಬೇಕು. ಅಲ್ಲಿ ದೇವರು ದಾನವರು ಅಂತ ಯಾಕೆ ಹೇಳಿದ್ದು ಅಂದರೆ, ಎರಡು ಥರ ಜನರಿರ್ತಾರೆ ಲೋಕದಲ್ಲಿ. ಒಂದು ಅದಕ್ಕೋಸ್ಕರ ಬೇಕು ಅಂತ ಎರಡು. ದಾನವರು ಅಂದರೆ ನೀವು ಅರಿವಿನ ದಾರಿ ಬಿಟ್ಟವರು, ಅವ್ರಿಗೆ ಗೊತ್ತಾಗೋದು ಅಂತ ಯಾಕೆ ಹೇಳಬೇಕು ಅಂತ. ಅದು ಹೇಳಬೇಕು. ಯಾಕೆಂದರೆ ಎರಡು ಥರದ ಜನ ಇರ್ತಾರೆ. ದೇವತೆಗಳು ಅಂದರೆ ಒಂದು ವಸ್ತುವನ್ನು ನೋಡಿದ ಕೂಡಲೇ ಅದನ್ನು ಖುಷಿಪಟ್ಟು ಅದರ ಒಳ್ಳೆಯ ಅಂಶವನ್ನು ಗ್ರಹಿಸುವವರು. ಅವರಿಗೆ ದೇವತೆಗಳಲ್ಲಿ ಒಂದು ಕೊರತೆ ಇದೆ. ಒಳ್ಳೆಯದು ಎಲ್ಲಿ ಒಳ್ಳೆಯದಿದ್ರು ಗ್ರಹಣ ಮಾಡ್ತಾರೆ, ಕೆಟ್ಟದನ್ನು ಗ್ರಹಣ ಮಾಡೋದಿಲ್ಲ. ಅದನ್ನ ಅದರಲ್ಲಿರೋ ಡಿಫೆಕ್ಟ್ ಗೊತ್ತಾಗೋದಿಲ್ಲ. ದಾನವರು ಅಂತ ಇರ್ತಾರೆ ಅವರು. ಅವ್ರಿಗೇನೆಂದರೆ ಏನು ತಪ್ಪಿದೆ ಅಂತ ಹುಡುಕೋದು ಮಾತ್ರ, ಒಳ್ಳೆಯ ಅಂಶ ಕಾಣೋದೇ ಇಲ್ಲ. ಸೊ ತಪ್ಪು ಹುಡುಕುವವರು ದಾನವರು, ಒಳ್ಳೆಯ ಅಂಶನ ಹುಡುಕುವವರು ದೇವತೆಗಳು. ನಮಗೆ ಇಬ್ಬರು ಬೇಕು. ಯಾಕೆಂದರೆ ಒಳ್ಳೆಯ ಅಂಶ ಇದ್ದವರು ಗೊತ್ತಾಗಬೇಕಪ್ಪ, ತಪ್ಪಿದ್ದವರು ತಪ್ಪು ಗೊತ್ತಾಗಬೇಕು. ನಾವು ದೇವತೆಗಳ ಅಭಿಪ್ರಾಯ ಕೇಳಿದರೆ ತಪ್ಪೇ ಗೊತ್ತಾಗಲ್ಲ. ಅವರೆಲ್ಲ ಒಳ್ಳೆಯ ಅಂಶಗಳನ್ನ ಮಾಡಿ ಸುಮ್ಮನೆ ಕೂತ್ಬಿಡ್ತಾರೆ, ತಿದ್ದಿಕೊಳ್ಳಲಿಕ್ಕೆ ಆಗೋಲ್ಲ. ಇದು ಲೋಕದ ರೀತಿಯಿಂದ ಅರ್ಜುನ ಹೇಳೋದು. ಒಂದು ವಸ್ತುವನ್ನು ಗ್ರಹಣ ಮಾಡಬೇಕಾಗಿದ್ದರೆ ಅದರ ಗುಣ ಹೇಳುವವರು ಬೇಕು, ಅದರ ದೋಷ ಹೇಳುವವರು ಬೇಕು. ಗುಣ ಹೇಳುವವರು ಸಾಮಾನ್ಯ ಸಜ್ಜನರು, ಅವರ ದೋಷ ಎಲ್ಲರ ಹತ್ರ ಇರುತ್ತೆ. ಹೇಳ್ತಾನೆ ಅಂದರೆ ನನಿಮ ಸಂತ್ಯಕತ್ರ ಸರ್ವೇ ಗುಣ. ಅಲ್ಲ, ನೀವು ದೋಷ ಹುಡುಕಿದ್ರೆ ದೋಷ ಇಲ್ಲದವರು ಯಾರಿದ್ದಾರ್ರಿ, ಅದೆಲ್ಲ ಹೇಳಬೇಕಾದ ಮಾತು. ಅದರಲ್ಲಿರುವ ಒಳ್ಳೆಯ ಅಂಶ ಹೇಳಿ ಅಂತ ಹೇಳ್ತಾರೆ ಸಜ್ಜನರು. ದುರ್ಜನರೇ ಹಾಗಲ್ಲ, ಒಳ್ಳೆಯ ಅಂಶ ಬಿಡ್ರಿ, ಅದರಲ್ಲಿ ದೋಷ ಏನಿದೆ ಹುಡುಕ್ರಿ. ಆ ಕಡೆ ಇದ್ದದ್ದು ಇಲ್ಲದ್ದು ದೋಷವನ್ನು ಹುಡುಕಿ ಒದ್ದಾಟಪಟ್ಟು ಅದನ್ನು ದೋಷ ಹುಡುಕೋದಕ್ಕೆ ಇಡೀ ಜೀವಮಾನ ಹಾಳು ಮಾಡ್ಕೋತಾರೆ ಕೆಲವರು. ಇನ್ನೊಬ್ಬರಲ್ಲಿ ಏನು ದೋಷ ಸಿಗುತ್ತೆ ಹುಡುಕೋದು. ಕಡೆಗೆ ಹುಡುಕದೆ ಸಿಗದೇ ಇದ್ದರೆ ಏನಾದರೂ ಕಷ್ಟಪಟ್ಟು ಯಾವುದಕ್ಕಾದ್ರೂ ಒಂದು ದೇವ್ರ ದೋಷ ಅಂತ ಹೆಸರಿಟ್ಟು ಅದನ್ನು ದೋಷವನ್ನು ಹುಡುಕೋದು. ಇದು ದಾನವರ ಸ್ವಭಾವ. ಹಾಗಾಗಿ ಒಂದು ವಸ್ತುವಿನಲ್ಲಿರುವ ದೋಷವನ್ನು ಅವರು ಹುಡುಕ್ತಾರೆ ದಾನವರು. ಅದು ಒಳ್ಳೆಯ ಅಂಶ ದೇವತೆಗಳು ಹುಡುಕ್ತಾರೆ. ಇಬ್ಬರದ್ದು ಅಭಿಪ್ರಾಯ ಸಂಗ್ರಹ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಒಳ್ಳೆಯದು, ಎಷ್ಟು ಪರ್ಸೆಂಟ್ ಕೆಟ್ಟದ್ದು ಅಂತ ಗೊತ್ತಾಗ್ಬಿಡುತ್ತೆ. ಹಾಗೆಯೇ ಈ ದೇವತೆಗಳು ನಿನ್ನ ಗುಣ ತುದಿ ಮುಟ್ಟಲಿಲ್ಲ. ದಾನವರಿಗೆ ನಿನ್ನೆಲ್ಲ ದೋಷ ಹುಡುಕೋದು ಸಾಧ್ಯ ಆಗಲಿಲ್ಲ. ಅದರಿಂದ ದೋಷ ಹುಡುಕೋದು ಆಗಲಿಲ್ಲ, ಗುಣ ತಿಳಿಯೋದು ಆಗಲಿಲ್ಲ. ನಿನ್ನಲ್ಲಿ ದೋಷ ಹುಡುಕೋದು ಯಾಕೆ? ಹುಡುಕೋದು ಸಾಧ್ಯ ಇಲ್ಲ, ನೀನು ನಿರ್ದಿಷ್ಟ ಸ್ವಭಾವದವ. ಅದರಿಂದ ಯಾವ ದಾನವನಿಗೂ ನಿನ್ನಲ್ಲಿ ದೋಷವನ್ನು ಹುಡುಕಿ ದೋಷ ಅಂತ ಆರೋಪ ಮಾಡಿ ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ. ಯಾವ ದೇವತೆಗೂ ದೇವರಲ್ಲಿ ಗುಣ ಇಷ್ಟು 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 ಪ್ರಮಾಣ ಸಂಖ್ಯೆ ಆಗಲಿಲ್ಲ. ಆದ್ದರಿಂದ ವಸ್ತುತಃ ನಿನ್ನ ಬಗ್ಗೆ ಗೊತ್ತಿರುವುದು ನಿನಗೆ ಮಾತ್ರ. ಸ್ವಯಮೇವ ಆತ್ಮನ ಆತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಆತ್ಮನ ಆತ್ಮಾನಂ ಸ್ವಯಮೇವ ವೇತ್ತ. ನೀನು ಮಾತ್ರವೇ ನಿನ್ನ ಬಗ್ಗೆ ನೀನೇ ತಿಳ್ಕೊಂಡವನು ಹೊರತು ನಿನ್ನ ಬಗ್ಗೆ ತಿಳ್ಕೊಂಡವರು ಇನ್ನು ಯಾರಿದ್ದಾರೆ? ತೋರಿಸು ನೀನೇ. ಇಂಥವ್ರಿಗೆ ಗೊತ್ತಿದೆ ಹೇಳ್ಬೋದು. ಅದಕ್ಕೆ ಸ್ವಯಮೇವ ಅಂತ ಒಂದು ಶಬ್ದ ಸೇರಿಸಿದ್ರು. ನೀನು ಮತ್ತು ನೀನು ಸ್ವಯಮೇವ ಆಗಿರತಕ್ಕ ನಿನ್ನ ಅವತಾರಗಳು ವೇದವ್ಯಾಸರು ಹೇಳ್ಬೋದು. ಭಗವಂತನ ರೂಪಗಳೇ ಪರಶುರಾಮ ಹೇಳಬಹುದು. ಅದೇ ಸ್ವಯಮೇವ ನೀನು ನೀನಾಗಿಯೇ ಹೇಳಬೇಕು ಹೊರತು ನಿನ್ನ ಅವತಾರ ರೂಪಗಳಲ್ಲಿ ಇನ್ಯಾವುದು ಹೇಳಬೇಕು ಹೊರತು ಭಗವಂತನ ಅಲ್ಲದವನು ಭಗವಂತನ ಬಗ್ಗೆ ಹೀಗೆ ದೇವರು ಅಂದರೆ ಹೀಗೆ ಅಂತ ಹೇಳುವುದು ಸಾಧ್ಯ. ಗೊತ್ತಿರುವುದು ನಿನ್ನ ಬಗ್ಗೆ ಗೊತ್ತಿರುವುದು ನಿನಗೆ, ನಿನ್ನ ರೂಪಗಳಿಗೆ, ನಿನ್ನ ಅನಂತ ರೂಪಗಳಿಗೆ. ಸ್ವಯಮೇವ ಆತ್ಮನ ಆತ್ಮಾನಂ ವೇತ್ತತ್ವಂ. ಯಾಕೆಂದರೆ ನೀನು ಪುರುಷೋತ್ತಮ. ಈ ಪುರುಷೋತ್ತಮ ಅನ್ನುವ ಶಬ್ದಕ್ಕೆ ಕೃಷ್ಣನೇ ಮುಂದೆ ಅರ್ಥ ಹೇಳ್ತಾನೆ ನೋಡಿ. ದ್ವಾವಿಮೌ 15ನೇ ಅಧ್ಯಾಯದಲ್ಲಿ ಬರುತ್ತೆ. ದ್ವಾವಿಮೌ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವೇಶ್ಯ ಬಿಭರ್ತ್ಯವ್ಯಯ ಈಶ್ವರಃ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಪೂರ್ಣ ಪುರುಷೋತ್ತಮ ಶಬ್ದದ ಅರ್ಥವನ್ನು ಅವನೇ ಹೇಳಿಬಿಟ್ಟ. ಈ ಪ್ರಪಂಚದಲ್ಲಿ ಎರಡು ಥರದ ಪುರುಷರು ಇದ್ದಾರೆ. ಎರಡು ಥರದ ಪುರುಷರು ಪ್ರಪಂಚದಲ್ಲಿ, ಭಗವಂತನ ಆಡಳಿತಕ್ಕೆ ಒಳಪಟ್ಟ ಈ ಸೃಜ್ಯ ಪ್ರಪಂಚದಲ್ಲಿ, ವಿಶ್ವದಲ್ಲಿ ಎರಡು ಥರದ ಪುರುಷರಿದ್ದಾರೆ. ಯಾರು? ಕ್ಷರ ಪುರುಷರು ಮತ್ತು ಅಕ್ಷರ ಪುರುಷರು ಅಂತ. ಕ್ಷರ ಪುರುಷರು ಅಂದರೆ ಪುರುಷ ಯಾರ ಪುರುಷ ಕ್ಷರವೋ ಅಥವಾ ಯಾರ ಪುರ ಕ್ಷರವೋ ಅವರು ಕ್ಷರ ಪುರುಷರು. ಪುರ ಅಂದರೆ ದೇಹ, ಬಿದ್ದು ಹೋಗುವ ದೇಹದಲ್ಲಿರುವವರು, ಹುಟ್ಟು ಸಾವುಗಳಿಗೆ ಒಳಗಾದವರು ನಾವೆಲ್ಲರೂ. ಸಮಸ್ತ ಬ್ರಹ್ಮಾದಿಗಳಿಂದ, ಬ್ರಹ್ಮದೇವರಿಂದ ಹಿಡಿದು ಎಲ್ಲ ಕ್ಷರಪುರುಷರೇ. ಚತುರ್ಮುಖನಿಂದ ಹಿಡಿದು ತೃಣಾಂತ ಜೀವಜಾತ ಎಲ್ಲವೂ ಕ್ಷರ. ಯಾಕೆಂದರೆ ಕ್ಷರಪುರದಲ್ಲಿ ಇರುವವರು. ಕ್ಷರವಾದ ಪುರ, ಕ್ಷರ ಅಂದರೆ ನಾಶ ಅಂತ ಅರ್ಥ.
ಕ್ಷರಣಂ ವಿನಾಶ. ಕ್ಷರ ವಿನಾಶ ಸಂತತ ದಾನಯೋ ಅಂತ ಧಾತು. ಕ್ಷರ ವಿನಾಶೇ ಅಂದ ಕ್ಷರತಿ ಅಂದರೆ ನಾಶಗೊಳ್ಳುವಂಥದ್ದು. ಯಾವುದು ಕ್ಷರತಿ ನಾಶಗೊಳ್ಳುತ್ತೋ ಅಂಥ ಪುರುಷ, ಅಂಥ ದೇಹವುಳ್ಳವರು. ಆದ್ದರಿಂದ ಹುಟ್ಟು ಸಾವುಗಳಿಗೊಳಗಾದ ದೇಹದೊಳಗೆ ಸೇರಿಕೊಂಡು ಹುಟ್ಟುತ್ತಾ ಸಾಯ್ತಾ ಇರುವವರು, ನಶ್ವರವಾದ ದೇಹದಲ್ಲಿ ಬದ್ಧರಾದ ಸಂಸಾರಿ ಜೀವಗಳು, ಅವರು ಕ್ಷರರು. ಇನ್ನು ಅಕ್ಷರ ಅಂದರೆ ಅಂಥ ಕ್ಷರಪುರದಲ್ಲಿ ಇರದವರು, ಸಾಯುವ ಹುಟ್ಟು ಸಾವುಗಳಿಗೆ ಒಳಗಾದ ನಶ್ವರವಾದ ಪಾಂಚಭೌತಿಕವಾದ ದೇಹದ ಒಳಗೆ ಇಲ್ಲದೇ ಇರುವವರು, ಅಕ್ಷರವಾದ ಪುರದಲ್ಲಿ ಇರುವವರು ಅಕ್ಷರ ಪುರುಷರು. ಅಕ್ಷರ ಪುರುಷರು ಯಾರಪ್ಪ? ಅಕ್ಷರ ಪುರುಷರು ಅಂದರೆ ಈಗ ನಾವೇ ಮುಕ್ತಿಗೆ ಹೋದ್ಮೇಲೆ ಅಕ್ಷರ ಪುರುಷರಾಗುವ. ಆಮೇಲೆ ಹುಟ್ಟು ಸಾಯುವ ದೇಹ ಇಲ್ಲ, ಜ್ಞಾನಾನಂದಮಯವಾದ ಶರೀರ. ಈ ಬ್ರಹ್ಮಾದಿ ದೇವತೆಗಳೇ ಮುಕ್ತರಾದ ಮೇಲೆ ಅಕ್ಷರ ಪುರುಷರಾಗಬಹುದು. ಅದು ಒಂದು ಮುಖ. ಆದರೆ ಕಾಯಂ ಅಕ್ಷರ ಪುರುಷರಲ್ಲ, ಅವರು ಕ್ಷರ ಪುರುಷರಾಗಿ ಅಕ್ಷರ ಪುರುಷರಾಗುವವರು. ಕಾಯಂ ಅಕ್ಷರ ಪುರುಷ ಅಂದರೆ ಯಾರು ಅಂದರೆ ಒಂದೇ ವ್ಯಕ್ತಿ ಇರೋದ್ರಿ ಕಾಯಂ ಅಕ್ಷರ ಪುರುಷ. ಯಾರು? ಲಕ್ಷ್ಮಿ. ಅವಳು ಅಕ್ಷರ ಪುರುಷ. ನೋಡಿ, ಪುರುಷ ಅಂದರೆ ಗಂಡಸು ಅಂತ ಅರ್ಥ ಅಲ್ಲ ಅನ್ನೋದಕ್ಕೆ ಬಹಳ ದೊಡ್ಡ ಪ್ರೂಫ್ ಇದು. ವೇದಾಂತದಲ್ಲಿ ಪುರುಷ ಅಂದರೆ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದಂಥ ಸಾಧನ ಶರೀರದಲ್ಲಿ ಇರತಕ್ಕಂಥ ವ್ಯಕ್ತಿ, ಭಗವಂತನ ಸದಾ ಉಪಾಸನೆ ಮಾಡತಕ್ಕ ಪುರದಲ್ಲಿ ಇರುವವಳು ಲಕ್ಷ್ಮಿ. ಆದರೆ ಅವಳ ದೇಹ ಜ್ಞಾನಾನಂದಮಯ, ಅದಕ್ಕೆ ನಾಶ ಇಲ್ಲ. ಪ್ರಾಕೃತವಾದ ಪಂಚಭೂತಗಳಿಂದ ನಿರ್ಮಿತವಾದ ಮಣ್ಣು ನೀರು ಬೆಂಕಿಯಿಂದ ರೂಪುಗೊಂಡ ತಾಯಿಯ ಹೊಟ್ಟೆಯಲ್ಲಿ ಬೆಳೆದು ಬಂದ ದೇಹ ಅಲ್ಲ ಅದು. ಅದು ನಿತ್ಯವಾದ ಶರೀರ. ಒಬ್ಬಳಿಗೆ ಲಕ್ಷ್ಮಿಗೆ ಮಾತ್ರವೇ ನಿತ್ಯ ಶರೀರ ಇರೋದು, ಬ್ರಹ್ಮಾದಿಗಳಿಗೆಲ್ಲ ನಶ್ವರ ಶರೀರ. ಆದ್ದರಿಂದ ಅಕ್ಷರ ಪುರುಷಳು ಅಷ್ಟೇ, ಅಕ್ಷರ ಪುರುಷರೂ ಇಲ್ಲ. ಅವಳು ಅಕ್ಷರಳು, ಆದರೂ ಪುರುಷ. ಉಳಿದವರೆಲ್ಲ ಅಕ್ಷರರು, ಬ್ರಹ್ಮಾದಿಗಳಿಂದ ಹಿಡಿದು. ಅದನ್ನೇ ಹೇಳ್ತಾರೆ ಉಪನಿಷತ್ತೇ ನಮಗೆ ಈ ವಾರ್ಣೆ ಮಾಡ್ತೀವಿ. ವಾಯುರ ಅನಿಲಂ ಅಮೃತಂ. ವಾಯುದೇವರು ಯಾರು ಬ್ರಹ್ಮ ಪದವಿಗೆ ಬರ್ತಾರೆ ಅಂಥ ವಾಯುದೇವರು, ಬ್ರಹ್ಮ ಪದವಿಗೆ ಬಂದ ವಾಯುದೇವರು ಅಂತ ಇಟ್ಕೊಳ್ಳಿ. ಬರ್ತಾರೆ ಅಲ್ಲ, ಬಂದವರು, ಬ್ರಹ್ಮ ಪದವಿಯಲ್ಲಿ ಇದ್ದಾರೆ. ಅವರಿಗೆ ಅನಿಲ ಅಂತ ಹೆಸರು. ಎಂದರೆ ಭಗವಂತನ ನೆಲೆ, ಅಧಿಷ್ಠಾನ, ಭಗವಂತನ ಮುಖ್ಯ ಪ್ರತೀಕ ಅವರು. ಅವನಲ್ಲಿ ಭಗವಂತನನ್ನು ಉಪಾಸನೆ ಮಾಡುತ್ತೆ. ಯಾಕೆ ಎಂದರೆ ಭಗವಂತ ಅಮೃತ. ಅಂಥ ಭಗವಂತನನ್ನು ಅಮೃತವಾದ ಪ್ರತೀಕವೂ ಅಮೃತ ಆಗಿರಬೇಕು. ಅದಕ್ಕೆ ವಾಯುದೇವರು ಅಮೃತ, ಸಾವಿಲ್ಲದವರು. ಆದ್ದರಿಂದ ವಾಯುದೇವರು ಸಾವಿಲ್ಲದವರು. ಅದರಿಂದ ವಾಯುದೇವರ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಮಾಡುವ ಅಂತ ಹೇಳಿ. ಆದರೆ ಸಾವಿಲ್ಲದವರು ಅಂದರೆ ನಮ್ಮ ನಿಮ್ಮ ಲೆಕ್ಕಾಚಾರದಲ್ಲಿ ಅಷ್ಟೇ. ವಾಯುದೇವರಿಗೂ ಸಾವುಂಟು. ಅಥೇದಂ ಭಸ್ಮಾಂತಂ ಶರೀರಂ ತಂದ್ಬಿಟ್ಟು ವಾಯುದೇವರಿಗೆ ಸಾವಿಲ್ಲ ಅಂತ ನಾವು ಹೇಳಿದೆವು, ಅಮೃತ ಪ್ರತೀಕ ಅಂತ. ಅಂಥ ಭಗವಂತನ ಮುಖ್ಯ ಪ್ರತೀಕರಾಗಿ ಅಮೃತ ಅನ್ನಿಸ್ಕೊಂಡ ವಾಯುದೇವರು ಒಂದು ದಿವಸ ಸಾಯಬೇಕು. ಯಾವಾಗ? ಅವರು 100 ವರ್ಷ ಬ್ರಹ್ಮ ಪದವಿಯಲ್ಲಿ ಒಂದು ಕಲ್ಪ ಆದಮೇಲೆ, 31,104,000 ಕೋಟಿ ವರ್ಷ ಆದಮೇಲೆ ಅವರು ಕೂಡ ಈ ದೇಹ ಬಿಟ್ಟೇ ಹೋಗಬೇಕು. ಮೋಕ್ಷಕ್ಕೆ ಹೋಗುವಾಗ ಸದೇಹ ಅಥೇದಂ ಬ್ರಹ್ಮಣೋಪಿ ಶರೀರಂ ಭಸ್ಮಾಂತಂ. ಅದು ಕೂಡ ಭಗವಂತನ ಸಂಕರ್ಷಣಾಗ್ನಿಯಲ್ಲಿ ಬ್ರಹ್ಮದೇವರ ಪಾಂಚಭೌತಿಕ ಶರೀರವು ಸುಟ್ಟು ಹೋಗಬೇಕು. ಅವರು ಎಲ್ಲ ಸುಟ್ಟು ಶುದ್ಧ ಚಿನ್ಮಯರಾಗಿ ಹೋಗಬೇಕು. ಹಾಗಾಗಿ ಬ್ರಹ್ಮದೇವರು ಬ್ರಹ್ಮಾದಯ ಶರೀರ ಕ್ಷರಣಾತ್ ಕ್ಷರಾಹ, ಇವರೆಲ್ಲರೂ ಕ್ಷರ ಪುರುಷರು. ಸಮಸ್ತ ಜೀವರು ಮೋಕ್ಷಕ್ಕೆ ಹೋದ ಮೇಲೆ ಅವರು ಅಕ್ಷರ ಪುರುಷರಾಗಬಹುದು. ಆದರೂ ಶಾಶ್ವತ ಅಕ್ಷರ ಪುರುಷರೇ ಅವರು ಮೊದಲೆಲ್ಲ, ಆಮೇಲೆ ಅಕ್ಷರ ಪುರುಷ. ಲಕ್ಷ್ಮಿ ಒಬ್ಬಳೇ ಶಾಶ್ವತವಾದ ಅಕ್ಷರ ಪುರುಷ. ಲಕ್ಷ್ಮಿ ಅಕ್ಷರ ಪುರುಷಳು ಮತ್ತು ಇವರು ಕ್ಷರ ಪುರುಷರು. ಹೀಗೆ ಕ್ಷರಾಕ್ಷರ ಪುರುಷರು ಅಂದರೆ ಲಕ್ಷ್ಮಿಯ ಅನಂತರ ಇರತಕ್ಕ ಪ್ರಕೃತಿ ಮತ್ತು ಪ್ರಾಕೃತ ಜಗತ್ತಿನಲ್ಲಿರತಕ್ಕ ಜೀವರು ಎಲ್ಲ ಆಗೋಯ್ತು. ಪ್ರಕೃತಿ ಪ್ರಾಕೃತ ಪ್ರಪಂಚ ಈ ಎರಡನ್ನು ಮೀರಿ ನಿಂತವನು ಉತ್ತಮ ಪುರುಷ. ಪುರುಷ ಅಂದರೆ ಲಕ್ಷ್ಮಿ ಅಕ್ಷರ ಪುರುಷಳು, ಬ್ರಹ್ಮಾದಿ ಜೀವರು ಕ್ಷರ ಪುರುಷರು. ಕ್ಷರಾಕ್ಷರ ಸಮತೀತ ಕ್ಷರಾಕ್ಷರನಾದ ಭಗವಂತ ಪುರುಷೋತ್ತಮ ಅಥವಾ ಉತ್ತಮ ಪುರುಷ ಅಥವಾ ಮಹಾಪುರುಷ. ಒಂದೇ ಮಹಾಪುರುಷತೆ ಚರಣಾರವಿಂದಂ ಅಥವಾ ವಂದಾಮಹೇ ಪುರುಷತೆ ಚರಣಾರವಿಂದಂ. ಪುರುಷ ಅಂದರೂ ಅವನೇ, ಪುರುಷೋತ್ತಮ ಅಂದರೂ ಅವನೇ, ಉತ್ತಮ ಪುರುಷ ಅಂದರೂ ಅವನೇ, ಮಹಾಪುರುಷ ಅಂದರೂ ಅವನೇ. ಪುರುಷೋತ್ತಮ ಅಂತ ಯಾಕೆ ಕರಿತೇವೆ ಅಂದರೆ ಈ ಎರಡು ಪುರುಷರನ್ನು ನಿಯಂತ್ರಿಸುವ ಮಹಾಶಕ್ತಿ. ಅರ್ಥಾತ್ ಏನು ಹೇಳಿದಾಗಾಯಿತು, ಲಕ್ಷ್ಮೀ ನಿತ್ಯ ಮುಕ್ತಳಾದ ಲಕ್ಷ್ಮಿಯನ್ನು, ಬ್ರಹ್ಮಾದಿ ಸಮಸ್ತ ಜೀವರನ್ನು, ಸಮಸ್ತ ಜೀವರನ್ನು ಸಂಸಾರಾವಸ್ಥೆಯಲ್ಲಿ ಮತ್ತು ಮುಕ್ತರಾದ ಮೇಲೆ ಕೂಡ ನೇಮಿಸುವಂಥ ತತ್ವ ಯಾವುದೋ ಅದು ಪುರುಷೋತ್ತಮ ತತ್ವ.
ಈ ಹೆಸರು ಯಾರಿಗೂ ಇಲ್ಲ ನೋಡಿ. ನೀವು ಯಾವುದೇ ಗ್ರಂಥದಲ್ಲಿ ನೋಡಿದರೆ ಪುರುಷೋತ್ತಮ ಅನ್ನುವ ಹೆಸರನ್ನು ನಾರಾಯಣನಿಗಲ್ಲದೆ ಇನ್ನೊಂದು ದೇವತೆಗೆ ಬಳಸುವುದಿಲ್ಲ. ಈ ಬ್ರಹ್ಮ ಅನ್ನೋ ಶಬ್ದವನ್ನು ಚತುರ್ಮುಖನೇ ಬಳಸ್ತಾರೆ, ಬೇರೆ ಬೇರೆ ಶಬ್ದಗಳು ಬೇರೆ ಬೇರೆ ಕಡೆ ಬಳಸ್ತಾರೆ. ಆದರೆ ಪುರುಷೋತ್ತಮ ಅನ್ನುವ ಶಬ್ದವನ್ನು ಸಾಮಾನ್ಯವಾಗಿ ಪುರುಷ ಶಬ್ದವನ್ನೇ, ಪುರುಷ ವಿಧಮಪಿ ಜೈನಮಧೀಯತೆ, ಪುರುಷ ಶಬ್ದ ಬಹಳ ತಮಾಷೆ. ಎಲ್ಲಿ ನೀವು ಇಡೀ ಬ್ರಹ್ಮಸೂತ್ರದಲ್ಲಿ ಭಗವಂತನ ನಾನಾ ನಾಮಗಳ ಸಮನ್ವಯ ಮಾಡಿದ್ದಾರೆ. ಪ್ರಥಮಾಧ್ಯಾಯದಲ್ಲಿ ಸರ್ವಶಬ್ದ ಸಮನ್ವಯ ಮಾಡಿ ಭಗವಂತ ಸರ್ವಶಬ್ದ ವಾಚ್ಯ ಅಂತ ಎಲ್ಲ ಶಬ್ದಗಳನ್ನು ಸಮನ್ವಯ ಮಾಡಿದ್ದಾರೆ. ಬಹಳ ಮುಖ್ಯವಾದ ಒಂದು ಶಬ್ದವನ್ನು ಸಮನ್ವಯ ಮಾಡಲೇ ಇಲ್ಲ. ನೀವು ಗಮನಿಸಿ, ಯಾವುದು ಸಮಸ್ತ ವೇದಗಳ ಸಾರ ಯಾವುದು? ಪುರುಷಸೂಕ್ತ. ಅದು ಪುರುಷ ಶಬ್ದವನ್ನೇ ಸಮನ್ವಯ ಮಾಡಲಿಲ್ಲ. ಅಲ್ಲಿ ಪುರುಷ ಶಬ್ದ ಸಮನ್ವಯ ಮಾಡಿಬಿಟ್ರೆ ಪುರುಷಸೂಕ್ತ ಭಗವತ್ಪುರ ಆಯಿತು. ಪುರುಷಸೂಕ್ತ ವಿಸ್ತಾರವಾದ 3 ವೇದಗಳು ಭಗವತ್ಪುರ ಅಂತ ಸುಲಭದಲ್ಲಿ ವಾದ ಮಾಡಬಹುದಿತ್ತು. ಪುರುಷ ಶಬ್ದವನ್ನು ಪೂರ್ವಪಕ್ಷವೇ ಇಲ್ಲ. ಪುರುಷ ಶಬ್ದ ವಿಷ್ಣುಪರ ಅಲ್ಲ ಅಂತ ಪೂರ್ವಪಕ್ಷ ಇದ್ದರೆ ಅಲ್ವ ಅದಕ್ಕೆ ಉತ್ತರ ಒಳ್ಳೆಯ ಸೂತ್ರ. ಪುರುಷ ಶಬ್ದ ವಿಷ್ಣುವಾಚಕ ಅನ್ನುವುದು ಸಮಸ್ತರಿಗೂ ಸಮ್ಮತವಾದಂಥ ಸಂಗತಿಯಾಗಿತ್ತು, ವಿವಾದವೇ ಹೇಳಲಿಲ್ಲ. ಅಲ್ಲ, ಶಿವನಿಗೆ ಅವನಿಗೆ ತತ್ಪುರುಷ ಅಂತ ಹೆಸರು. ಪುರುಷ ಅಲ್ರಿ, ಪುರುಷನ ಸಂಬಂಧಿಯಾದ ಪುರುಷ, ತತ್ಪುರುಷ ಅವನು, ಬರೇ ಪುರುಷ ಅಲ್ಲೇ ಅಲ್ಲ. ಹೀಗೆ ಪುರುಷ ಶಬ್ದ ನಿರ್ವಿವಾದವಾಗಿ ವಿಷ್ಣುವಾಚಕ ಆಗಿದ್ದರಿಂದ ಆ ಶಬ್ದದ ಬಗ್ಗೆ ಪೂರ್ವಪಕ್ಷ ಮಾಡಿ ಉತ್ತರ ಕೊಟ್ಟಕ್ಕೆ ಹೋಗಲಿಲ್ಲ ವ್ಯಾಸರು. ಸೊ ಅದೊಂದು ಪುರುಷ ಶಬ್ದ ಸಮನ್ವಯ ಮಾಡಲಿಲ್ಲ. ಯಾಕೆಂದರೆ ಪುರುಷ ಅಂದರೆ ಯಾರು ನೋಡಿ ಚರ್ಚೆಯೇ ಇರಲಿಲ್ಲ. ಚರ್ಚೆ ಇದ್ರಲ್ಲ ಉತ್ತರ ಕೊಡಬೇಕು. ಈಗ ಎಲ್ಲಿಯಾದರೂ ವೇದವ್ಯಾಸರು ಸೂತ್ರ ಬರೆಯುವುದಿದ್ದರೆ ಪುರುಷ ಶಬ್ದ ಸಮನ್ವಯ ಮಾಡಬೇಕಾಗುತ್ತೆ. ಯಾಕೆಂದರೆ ಅದು ಎಲ್ಲ ಬೇರೆ ಬೇರೆ ಮತದವರು ಅದಕ್ಕೆ ಬೇರೆ ಬೇರೆ ಅರ್ಥ ಮಾಡಿ ಅದು ವಿಷ್ಣುವಾಚಕ ಅಲ್ಲ ಅಂತ ಒಂದು ಅಪವಾದ ಹೊರಡಿಸಿದ್ದಾರೆ. ಆಗ ಶುದ್ಧವಾದ ವೈದಿಕ ಸಂಪ್ರದಾಯ ಇದ್ದಾಗ ಪುರುಷ ಶಬ್ದಕ್ಕೆ ಏನು ಅರ್ಥ ಅನ್ನೋ ವಿವಾದವೇ ಇರಲಿಲ್ಲ. ಈಗ ನಾರಾಯಣ ಅಂದರೆ ಏನು ಅರ್ಥ ಅಂತ ಚರ್ಚೆ ಇರಲಿಲ್ಲ. ಹಾಗೆ ಹರಿ ವಿಷ್ಣು ಅಂದರೆ ಏನು ಅರ್ಥ ಅದನ್ನು ಸಮನ್ವಯ ಮಾಡಬೇಕಾ? ನಾರಾಯಣ ಶಬ್ದವನ್ನು ಸಮನ್ವಯ ಮಾಡಲಿಲ್ಲ, ವಿಷ್ಣು ಶಬ್ದವನ್ನು ಸಮನ್ವಯ ಮಾಡಲಿಲ್ಲ, ಹರಿ ಶಬ್ದವನ್ನು ಸಮನ್ವಯ ಮಾಡಲಿಲ್ಲ, ಹಾಗೇನೆ ಪುರುಷ ಶಬ್ದವನ್ನು ಸಮನ್ವಯ ಮಾಡಲಿಲ್ಲ. ಹಾಗಾಗಿ ಅದಷ್ಟೇ ಅಲ್ಲ, ಇನ್ನೂ ತಮಾಷೆ ಉಂಟು. ಓಂಕಾರವನ್ನು ಸಮನ್ವಯ ಮಾಡಲಿಲ್ಲ, ಬ್ರಹ್ಮಶಬ್ದವನ್ನು ಸಮನ್ವಯ ಮಾಡಲಿಲ್ಲ. ಬ್ರಹ್ಮಶಬ್ದ ಇರುವುದರಿಂದ ಇದು ವಿಷ್ಣುಪರ ಅಂತ ಶುರು ಮಾಡ್ತಾರೆ ಹೊರತು ಬ್ರಹ್ಮಶಬ್ದವನ್ನು ವಿಷ್ಣುಪರ ಅಂತ ಸಮರ್ಥನೆ ಮಾಡೋ ಸೂತ್ರ ಇಲ್ಲ. ತಂ ಬ್ರಹ್ಮೇತ್ಯಾಚಕ್ಷತೆ ಎಂದು ಪೂರ್ವಮೀಮಾಂಸಾದಲ್ಲಿದೆ. ತಂ ಬ್ರಹ್ಮೇತ್ಯಾಚಕ್ಷತೆ ಸವಿಷ್ಣು ವಿಷ್ಣುರೇವಹಿ ತಚ್ಛ್ರುತೇ ತಂ ಬ್ರಹ್ಮೇತ್ಯಾಚಕ್ಷತೆ. ವಿಷ್ಣುವಿಗೆ ಬ್ರಹ್ಮ ಅಂತ ಹೆಸರಲ್ವಾ ಅಂತ ದೇವಮೀಮಾಂಸಾದಲ್ಲಿ ಸೂತ್ರ ಇರೋದು, ವೇದವ್ಯಾಸರು ಸೂತ್ರ ಬರಲಿಲ್ಲ. ಅಂದರೆ ಇಲ್ಲಿ ಬ್ರಹ್ಮಮೀಮಾಂಸಾದಲ್ಲಿ ಅಂತಹ ಸೂತ್ರ ರಚನೆ ಮಾಡಿ ಸೇರಿಸಲಿಲ್ಲ. ಹಾಗಾಗಿ ಓಂಕಾರ, ಬ್ರಹ್ಮ ಶಬ್ದ, ವಿಷ್ಣು ಶಬ್ದ, ನಾರಾಯಣ ಶಬ್ದ, ಪುರುಷ ಶಬ್ದ ಇವು ಯಾವುದಕ್ಕೂ ಸಮನ್ವಯ. ಯಾಕೆಂದರೆ ಇದು ವಿಷ್ಣುಪರ, ಅದರಿಂದ ಅದನ್ನು ಆ ಶಬ್ದ ಇದ್ದರೆ ಪೂರ್ವಪಕ್ಷವೇ ಇಲ್ಲ. ವಿಷ್ಣು ಸೂಕ್ತ ವಿಷ್ಣುಪರ ಹೋದಲ್ವ ಅಂತ ಸಮನ್ವಯ ಮಾಡಿ ಒಂದು ಸೂತ್ರ ರಚನೆ ಮಾಡಿ ಅಧಿಕರಣ ರಚನೆ ಬೇಡ. ಆ ಥರ ಪುರುಷ ಶಬ್ದವನ್ನು ಬಿಟ್ಟಿದ್ದಾರೆ. ಅದರಿಂದ ಪುರುಷ ಶಬ್ದ ಮೂಲತಃ ವಿಷ್ಣುವಾಚಕ. ಅದನ್ನು ಮೊದಲೇ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಇಲ್ಲೇ ಪ್ರಾರಂಭದಲ್ಲಿ ಹೇಳಿದ್ದ. ಪುರುಷ ಅಂದರೆ ನೀನೇ. ಆದರೆ ಅಮುಖ್ಯ ಅರ್ಥದಲ್ಲಿ ಇಬ್ಬರು ಪುರುಷರಿದ್ದಾರೆ. ಲಕ್ಷ್ಮಿಯೂ ಪುರುಷಳು, ಬ್ರಹ್ಮಾದಿ ದೇವತೆಗಳೂ ಪುರುಷರು, ಎಲ್ಲ ಅಮುಖ್ಯ ಪುರುಷರು, ನಿನ್ನ ಅಧೀನ ಪುರುಷರು. ಆ ಎಲ್ಲ ಪುರುಷರಿಗೆ ಉತ್ತಮನಾದ ನಿಯಾಮಕನಾದಂಥವನು, ಅವರಿಂದ ಮೇಲೆ ನಿಂತು ಅವರನ್ನು ರಕ್ಷಣೆ ಮಾಡುವಂಥ ಮುಕ್ತಾಮುಕ್ತ ನಿಯಾಮಕರಾದ ಪುರುಷೋತ್ತಮ ನೀನೊಬ್ಬನೇ. ಪುರುಷ ಅಂತ ಆದರೆ ಅಮುಖ್ಯ ಅರ್ಥದಲ್ಲಿ ಅದು ಬೇರೆ ಯಾರಾದರೂ ಇರಬಹುದು. ಆದರೆ ಪುರುಷೋತ್ತಮ ಅಂತ ಇನ್ನು ಪುರುಷ ಅಂತ ಹೆಸರು ಹೇಳಿದಲ್ಲ, ಬ್ರಹ್ಮಾದಿಗಳಿಗೂ ಹೆಸರು ಬರ್ಬೋದು, ಲಕ್ಷ್ಮಿಗೂ ಪುರುಷ ಅಂತ ಹೆಸರು ಬರ್ಬೋದು. ಆದರೆ ಪುರುಷೋತ್ತಮ ಅಂದರೆ ನೀನೊಬ್ಬನೇ. ಇನ್ಯಾವ ದೇವತೆಗಳಿಗೆ ಈ ಶಬ್ದವನ್ನು ಬಳಸಲಿಲ್ಲ. ನಾನು ಹೇಳಿದ ಹಾಗೆ ನಾರಾಯಣ ಶಬ್ದದಂತೆ, ವಿಷ್ಣು ಶಬ್ದದಂತೆ, ಅಥವಾ ಓಂಕಾರದಂತೆ, ಬ್ರಹ್ಮ ಶಬ್ದದಂತೆ, ಸ್ವಲ್ಪ ಮಟ್ಟಿಗೆ ಆತ್ಮಶಬ್ದ ಕೂಡ. ಆತ್ಮ ಅಂದರೆ ಪರಮಾತ್ಮ ಅಂತಲೇ ಜೀವ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ, ಅದಕ್ಕೆ ಪರಮಾತ್ಮ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಪುರುಷ ಅದನ್ನು ಪುರುಷೋತ್ತಮ ಅಂತ ಹೇಳಿದ್ರು, ಹಾಗೆ ಪರಮಾತ್ಮ ಅಂತ ಹೇಳಿಬಿಡ್ತಾರೆ. ಇವೆಲ್ಲ ಶಬ್ದಗಳು ಮೂಲಭೂತವಾಗಿ ವಿಷ್ಣುವಾಚಕವಾಗಿ ಶಾಸ್ತ್ರದಲ್ಲಿ ಬಳಕೆಗೆ ಬಂದವುಗಳು. ಅದನ್ನ ಅರ್ಜುನ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀನು ಪುರುಷೋತ್ತಮ, ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಅವನಿಗೆ ಮನಸ್ಸಮಾಧಾನ ಇಲ್ಲ. ಕೃಷ್ಣನ ಬಗ್ಗೆ, ಕೃಷ್ಣನ ಗುಣಗಳನ್ನು ಅನುಸಂಧಾನ ಮಾಡಿ ತೃಪ್ತಿ ಇಲ್ಲ. ಭೂತಭಾವನ, ಭೂತೇಶ, ದೇವದೇವ, ಜಗತ್ಪತೆ, ಎಷ್ಟು ವಿಶೇಷಣಗಳನ್ನು ಹೇಳ್ತಾನೆ. ನೀನು ಭೂತಭಾವನ, ಭೂತಾತ್ಮ. ಮುಂದೆ ಧರ್ಮರಾಜನಿಗೆ, ಯುಧಿಷ್ಠಿರನಿಗೆ ಭೀಷ್ಮಾಚಾರ್ಯರು ಹೇಳುವ ವಿಷ್ಣು ಸಹಸ್ರನಾಮದಲ್ಲಿ ಹೆಸರು ಬರ್ತದೆ, ಭೂತಭಾವನ ಅಂತ. ಅದನ್ನು ಮೊದಲೇ ಅರ್ಜುನ ಅಭಿವ್ಯಕ್ತಗೊಳಿಸ್ತಾ ಇದ್ದಾನೆ. ನೀನು ಭೂತಭಾವನ. ಭೂತಭಾವನ ಅಂದರೆ ಏನು? ಭೂತ ಅಂದರೆ ನೋಡಿ,
ಇದು ಪುರುಷೋತ್ತಮದ ಒಟ್ಟಿಗೆ ನೆನಪಾಗುವ ಒಂದು ಶಬ್ದ. ಯಾಕೆ ಅಂದರೆ ಭೂತ ಅಂತಂದರೆ ಒಂದು ಅರ್ಥ ಪಂಚಭೂತಗಳು, ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ, ಅರ್ಥಾತ್ ಪ್ರಪಂಚ. ಈ ಜಡ ಪ್ರಪಂಚ, ಭೂತ ಅಂದರೆ ಜಡ. ಜಡ ಪ್ರಪಂಚದಲ್ಲಿ ಇರೋದೇ 5 ಬಗೆ: ಮಣ್ಣು ನೀರು ಗಾಳಿ ಆಕಾಶ ಬೆಂಕಿ. ಅಷ್ಟೇ, ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ. ಇದು 5 ಬಿಟ್ಟು 6ನೇ ವಸ್ತು ಇಲ್ಲ ಪ್ರಪಂಚದಲ್ಲಿ. ಇರೋದೆಲ್ಲ ಈ 5. ಆ ಭೂತಗಳನ್ನು ಸೃಷ್ಟಿ ಮಾಡಿದವನು ಇವ, ಆಮೇಲೆ ಅದನ್ನು ರಕ್ಷಣೆ ಮಾಡಿದವನು ಇವ. ಆ ಪಂಚಭೂತಗಳನ್ನು ಒಂದು ಸಂಹಾರ ಮಾಡಿ ಪ್ರಳಯದಲ್ಲಿ ಸದಾಸಿ ಇನ್ನೋ ಸದಾಸಿ ತದಾನೀಂ ಏನೂ ಇರದಂತೆ ತಾನು ಪ್ರಳಯಾರ್ಣವದಲ್ಲಿ ಮಲಗಿದವನು ಇವ. ಅದರಿಂದ ಭಾವನಾ ಅಂದರೆ ಏನು ಗೊತ್ತಾ? ಸೃಷ್ಟಿ ಸ್ಥಿತಿಶ್ಚ ಸಂಹಾರ ಭಾವನಾ ಇತ್ಯಭಿಧೀಯತೆ ಅಂತ. ಭಾವನಾ ಅಂದರೆ ಸೃಷ್ಟಿ ಸ್ಥಿತಿ ಸಂಹಾರಗಳ ಒಟ್ಟಿಗೆ ಭಾವನೆ. ಭಾವನೆ ಅಂದರೆ ಆಗುವಿಕೆ. ಏನಾಗುವಿಕೆ? ಹುಟ್ಟುವಿಕೆ, ಇರುವಿಕೆ, ಸಾಯುವಿಕೆ. ಇದಿಷ್ಟು ಆಗುವಿಕೆ ಭಾವನೆ ಅಂತ ಹೇಳ್ತಾರೆ. ಒಂದು ವಸ್ತುವಿನ ಭಾವನಾ ಅಂದರೆ ಹುಟ್ಟು, ಇರವು, ಸಾವು, 3 ಸ್ಟೇಜುಗಳು. ಹಾಗಾಗಿ ಈ ಪಂಚಭೂತಗಳಿಂದ ನಿರ್ಮಿತವಾದ ಪ್ರಪಂಚದ ಹುಟ್ಟು, ಇರವು, ಸಾವು ಯಾರ ಅಧೀನವೋ ಅವನು ಭೂತ ಭಾವನಾ. ಪಂಚಭೂತಗಳು ಜಡ ಆಯ್ತು, ಅದು ಇಡೀ ಜಡ ಪ್ರಪಂಚಕ್ಕೆ ನೀನು ಸ್ವಾಮಿ. ಇನ್ನೊಂದು ಅರ್ಥ ಭೂತ ಅಂದರೆ ಭೂತಿ ಅಂದರೆ ಉನ್ನತಿ. ಭೂತಿ ಉಳ್ಳದ್ದು ಭೂತ. ಭೂತ ಶಬ್ದಕ್ಕೆ ಅರ್ಥ ಭೂತಿ ಉಳ್ಳದ್ದು ಅಂತ. ಈ ಜಡದಕ್ಕಿಂತ ಹೆಚ್ಚು ಭೂತಿ ಉಳ್ಳದ್ದು ಯಾವುದು ಹೇಳಿ? ಜಡಕ್ಕೆ ಉನ್ನತಿ ಮೇಲಕ್ಕೆ ಏರುವಂಥ ಪ್ರಶ್ನೆ ಇಲ್ಲ, ಅದು ಇದ್ದಲ್ಲೇ ಇರುವುದು. ಅದು ಇನರ್ಟ್, ಅದರ ಡೆವಲಪ್ಮೆಂಟ್ ಇಲ್ಲ, ಬೆಳವಣಿಗೆ ಇಲ್ಲವೇ ಇಲ್ಲ. ಅದರಿಂದ ಜಡಕ್ಕೆ ಭೂತಿ ಇಲ್ಲ. ಭೂತಿ ಅಂದರೆ ಎತ್ತರಕ್ಕೆ ಇರುವುದು, ಬೆಳೆಯುವುದು. ಆ ಬೆಳವಣಿಗೆ, ಉನ್ನತಿ ಇಲ್ಲವೇ ಇಲ್ಲ. ಅದನ್ನ ಜಡ ಭೂತಿ ಅಲ್ಲ. ಭೂತಿ ಉಳ್ಳದ್ದು ಯಾವುದು ಅಂದರೆ ಚೇತನಕ್ಕೆ ಮಾತ್ರ ಬೆಳವಣಿಗೆ ಇದೆ. ಚೇತನ ಜ್ಞಾನದಿಂದ ಬೆಳೆಯುತ್ತೆ. ಚೇತನ ಒಳಗೆ ಸೇರಿಕೊಂಡ್ರೆ ಈ ಜಡ ಶರೀರವೂ ಬೆಳೆಯುತ್ತೆ. ಅಂತ ಬೆಳವಣಿಗೆಗೆ ಕಾರಣ ಚೇತನ ಹೊರತು ಜಡ ಅಲ್ಲ. ಬೆಳವಣಿಗೆ ಉಳ್ಳದ್ದು ಭೂತ ಅಂದರೆ ಅರ್ಥಾತ್ ಜೀವಜಾತ. ಜಡ ಮುಗಿಯಿತು, ಈಗ ಭೂತಭಾವನ ಜೀವಜಾತ. ಸಾವಿಲ್ಲದ ಜೀವಜಾತಕ್ಕೆ ದೇಹ ಕೊಟ್ಟು ಹುಟ್ಟು, ರಕ್ಷಣೆ, ಸಾವು ಕೊಡತಕ್ಕವನೇನು ಭೂತಭಾವನ. ಸಮಸ್ತ ಜೀವಜಾತ ಭೂತ ಅಂದರೆ ಈ ಎಲ್ಲ ಬಂತು. ಬ್ರಹ್ಮಾದಿ ತೃಣಾಂತ ಸಮಸ್ತ ಜೀವರು. ಹಿಂದೆ ಪುರುಷ ಶಬ್ದದಿಂದ ಯಾರು ಬಂದರೋ ಅವರೆಲ್ಲ ಇಲ್ಲಿ ಭೂತಗಳಾಗ್ಬಿಟ್ರು. ಆಮೇಲೆ ಮತ್ತೆ ಅಷ್ಟೇ ಅಲ್ಲಪ್ಪ, ಮತ್ತೇನು? ಭೂತಿ ಅಂದರೆ ಉನ್ನತಿ ಅಲ್ವಾ? ಆ ಉನ್ನತಿ ಹೊಂದಿದವರಲ್ಲಿ ಜೀವರಿಗಿಂತ ಭೂತಿ ಹೊಂದಿದವರು ಇದ್ದಾರೆ. ಯಾರು? ಜೀವರಲ್ಲೇ ಅವರು ಮೋಕ್ಷಕ್ಕೆ ಹೋದಾಗ ನಿಜವಾದ ಭೂತಿ. ಅದನ್ನ ಭೂತರು ಅಂದರೆ ಮುಕ್ತರು. ಭೂತಭಾವನಃ ಮುಕ್ತರನ್ನೂ ರಕ್ಷಣೆ ಮಾಡತಕ್ಕವನೇನಪ್ಪ. ಈ ಭೂತಿ ಉಳ್ಳ ಎಲ್ಲ ಜೀವರನ್ನೂ ಸೃಷ್ಟಿ ಮಾಡಿದವಳು ತಾಯಿ ಲಕ್ಷ್ಮಿ, ಅವಳು ಭೂತ. ಅವಳಿಗೂ ನೀನು ರಕ್ಷಣೆ ಮಾಡತಕ್ಕವ. ಅದರಿಂದ ನೀನು ಮಹಾಭೂತ. ಏಕೋ ವಿಷ್ಣು ಮಹದ್ಭೂತಂ. ಹೇಗೆ ನೀನು ಪುರುಷ ಮಹಾಪುರುಷ ಆದಿಯೋ ಹಾಗೆ ಈ ಎಲ್ಲ ಭೂತಗಳಿಗೆ ಮಹಾಭೂತ ನೀನು. ನೀನು ಎಲ್ಲಕ್ಕಿಂತ ಎತ್ತರದಲ್ಲಿ ನಿಂತವ. ಮಹಾಭೂತ ಭೂತಿ ಅಂತಂದರೆ ಲಕ್ಷ್ಮೀ ಹೆಸರು. ಭೂತಿರು ಮಹಾಲಕ್ಷ್ಮೀ ಅಂತ. ಅವಳ ಪತಿಯಾದ ನೀನು ದೊಡ್ಡ ಭೂತ. ಹೀಗೆ ಭೂತ ನಾಮಕನಾಗಿ ಎಲ್ಲ ಭೂತಗಳ ಒಳಗೆ ಜಡಭೂತ, ಚೇತನ, ಜೀವಜಾತ, ಲಕ್ಷ್ಮಿ, ಮುಕ್ತರು ಎಲ್ಲರ ಒಳಗೂ ಇದ್ದು ಎಲ್ಲರನ್ನ ರಕ್ಷಣೆ ಮಾಡುವವ ಮತ್ತು ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು. ಲಕ್ಷ್ಮಿಗೆ ಸೃಷ್ಟಿ ಸ್ಥಿತಿ ಸಂಹಾರ ಏನಪ್ಪ? ಸೃಷ್ಟಿ ಅಂದರೆ ಹುಟ್ಟುವುದು ಅಂದರೆ ಈಗ ಜೀವನಿಗೆ ಸೃಷ್ಟಿ ಹೇಗೆ? ಜೀವ ಹುಟ್ಟಲಿಲ್ಲ ಆದರೆ ಮನುಷ್ಯ ಜೀವ ಹುಟ್ಟುತ್ತಾರೆ ಅಂತ ಹೇಳೋಲ್ಲ ನಾವು. ಅಯ್ಯೋ, ಹುಟ್ಟುವುದು ಅಂದರೆ ಸ್ವರೂಪದಿಂದ ಹುಟ್ಟೋಲ್ಲ. ಆದರೆ ದೇಹ ಹುಟ್ಟಿದಲ್ಲ, ಅವನು ಹುಟ್ಟದೇ ಇದ್ದರೂ ದೇಹ ಹುಟ್ಟಿತು, ಹುಟ್ಟಿದ ದೇಹದೊಳಗೆ ಸೇರಿಕೊಂಡಲ್ವಾ ಅಂತ. ಹಾಗಾದರೆ ಏನೋ ಒಂದು ಹುಟ್ಟುವುದು ಅಂದರೆ ಸ್ವರೂಪವೇ ಹುಟ್ಟುವುದಲ್ಲ, ಏನೋ ಒಂದು ಹುಟ್ಟಿದ್ರೆ ಸೈ. ಲಕ್ಷ್ಮಿಗೆ ಪ್ರಳಯ ಕಾಲದಲ್ಲಿ ಏನೂ ಇರಲಿಲ್ಲ, ಪ್ರಪಂಚ ಯಾವ ಪ್ರಪಂಚವೂ ಇರಲಿಲ್ಲ. ಆದ್ದರಿಂದ ವಸ್ತುವೇ ಇಲ್ಲ, ಬರೇ ಭಗವಂತನಲ್ಲಿ ಲೀನಳಾದ ಲಕ್ಷ್ಮಿಗೆ ಈ ಒಂದು ಪ್ರಪಂಚದ ಅಭಿಮಾನಿ ದೇವತೆ ಮಾಡಿದ. ಪ್ರಪಂಚದ ಅಭಿಮಾನ ಹುಟ್ಟಿದ್ದು ಅಷ್ಟೇ. ಏನೋ ಒಂದು ಹುಟ್ಟೋದು, ಏನೋ ಒಂದು ಹೊಸತು ಹುಟ್ಟುವುದೇ ಜನನ. ಈಗ ನಾವು ಸ್ವಾಮಿಗಳು ಅಂತ ಸನ್ಯಾಸ ಕೊಡ್ತೇವೆ. ಸನ್ಯಾಸ ಕೊಟ್ಟ ಮೇಲೆ ಅವರು ಹೊಸದಾಗಿ ಹುಟ್ಟಿದರು. ಯಾಕೆ? ಕಾವಿಶಾಟಿ ಹುಟ್ಟಿತು, ಇವರು ಹುಟ್ಟಲಿಲ್ಲ. ಕಾವಿಶಾಟಿ ಒಂದು ಹೊಸ್ತು ಹುಟ್ಟಿತು, ಅದು ಇರಲಿಲ್ಲ ಮೊದಲು. ಆದ್ದರಿಂದ ಹುಟ್ಟಿದರು, ಬೇರೆ ಜನ್ಮ ಬಂತು, ಹಿಂದಿನ ಜನ್ಮ. ಕಡೆಗೆ ಅವ್ರು ಬಂಧುಗಳಿಂದ ನಮ್ಮ ಪೂರ್ವಾಶ್ರಮದವರು ಅಂತ ಹೇಳೋದು ಕಡೆಗೆ. ಯಾಕಂದರೆ ಈ ಆಶ್ರಮದಲ್ಲಿ ಮೊನ್ನೆ ಒಬ್ಬರು ಸ್ವಾಮಿಗಳಿಗೆ ಹೇಳಿದೆ ನಾನು. ಅವ್ರು ಹೋದಾಗ ಇವ್ರು ನಮ್ಮ ಪೂರ್ವಾಶ್ರಮದ ಅಪ್ಪ, ನಮ್ಮ ಈ ಆಶ್ರಮದ ಅಪ್ಪ ಯಾರು ಕೇಳಿದೆ ನಾನು.
ಪೂರ್ವಾಶ್ರಮದ ಅಪ್ಪ ಅಂತ ಒಂದಿಲ್ಲ, ಅಪ್ಪ ಎಲ್ಲ ಆಶ್ರಮಕ್ಕೂ ಅಪ್ಪನೇ. ಅಪ್ಪ ಅಮ್ಮನನ್ನು ಚೇಂಜ್ ಆಗೋದಿಲ್ಲ. ಸ್ವಾಮಿಯಾದ ಮೇಲೂ ತಂದೆ ತಾಯಿಯನ್ನು ತಂದೆ ತಾಯಿ ಅಂತಲೇ ಕರಿಬೇಕು. ಪೂರ್ವಾಶ್ರಮದ ಅಪ್ಪ ಅಂತ ಹೇಳಿಬೇಡಿ ಅಂತ ಸ್ವಾಮಿಗಳು ಹೇಳಿ ಬಂದೆ ನನ್ನ ಕಡೆಗೆ. ಯಾಕಂದರೆ ಅದೊಂದು ಸ್ಟೈಲ್ ಆಗಿಬಿಟ್ಟಿದೆ. ನಮ್ಮ ಪೂರ್ವಾಶ್ರಮದ ಅಂತ ಹೇಳೋದು ಅದು ಯಾವಾಗ ಹೇಳಬೇಕು ಅಂತ ಅನ್ನೋದು ಭಾಳ ಜನರಿಗೆ ಗೊತ್ತಿಲ್ಲ. ಪೂರ್ವಾಶ್ರಮದ ಅಪ್ಪ ಅಂತ ಒಂದಿಲ್ಲ. ಅಪ್ಪ ಅಮ್ಮ ಎಲ್ಲ ಆಶ್ರಮದ, ಸಾಯೋ ತನಕ, ಈ ದೇಹ ಇರೋ ತನಕ ಅವರೇ ಅಪ್ಪ ಅಮ್ಮ. ಪೂರ್ವಾಶ್ರಮದ ಅಪ್ಪ ಅಂತ ಒಂದಿಲ್ಲ. ನೀವು ಏನು ಕಾವಿಶಾಟಿ ಬದಲಿಸಿ, ಏನು ಬೇಕಾದ್ರೆ ಬದಲಿಸಿ, ಹೆತ್ತ ತಾಯಿ ಹೆತ್ತ ತಾಯಿಯೇ, ಹೆತ್ತ ತಂದೆ ಹೆತ್ತ ತಂದೆಯೇ. ಉಳಿದವರೆಲ್ಲ ಬಂಧುಗಳಿದ್ದಾರಲ್ಲ ಅವರು ಪೂರ್ವಾಶ್ರಮದ ಬಂಧು, ಯಾಕೆಂದರೆ ಆ ಬಾಂಧವ್ಯ ತೊರೆದು ಬಂದವರು. ಆದರೆ ತಂದೆ ತಾಯಿಯ ಬಾಂಧವ್ಯವನ್ನು ತೊರೆಯುವುದಾಗುವುದಿಲ್ಲ. ಶಾಸ್ತ್ರ ಪ್ರಕಾರ ಕೂಡ ಆ ಬಾಂಧವ್ಯವನ್ನು ತೊರೆಯುವಂತಿಲ್ಲ. ಅದು ಎಲ್ಲಿ ತನಕ ಅಂತಂದರೆ ಸಾಮಾನ್ಯವಾಗಿ ತಂದೆಗೆ ಆದರೂ ಕಡಿಮೆ. ತಾಯಿಗೆ ಸ್ವಾಮಿಯಾಗಿ ಸನ್ಯಾಸ ತೆಗೆದುಕೊಂಡ ಯತಿ ಕೂಡ ತಾಯಿಗೆ ನಮಸ್ಕಾರ ಮಾಡಬಹುದು ಅಂತ ಶಾಸ್ತ್ರ ಹೇಳ್ತಾರೆ. ತಾಯಿ ನಮಸ್ಕಾರ ಮಾಡೋದಲ್ಲ, ತಾಯಿಗೆ ನಮಸ್ಕಾರ ಮಾಡಬೇಕು ಸನ್ಯಾಸಿಗಳು. ಅಷ್ಟು ದೊಡ್ಡ ವಸ್ತು ತಾಯಿ ಅಂತಂದರೆ. ಹಾಗಾಗಿ ಅದು ಪೂರ್ವಾಶ್ರಮದ ತಾಯಿ ಅಂತ ಹೇಳಬಾರದು. ಅವ್ರು ನಮ್ಮ ತಾಯಿ, ತಾಯಿ ಅಂದರೆ ತಾಯಿ, ಈ ದೇಹ ಇರೋ ತನಕ ತಾಯಿ, ಪೂರ್ವಾಶ್ರಮದ ತಾಯಿ ಅಂತ ಒಂದಿಲ್ಲ. ಹಾಗೆ ಹೇಳಿದರೆ ಈ ಮದುವೆಯಾದ ಹುಡುಗರೆಲ್ಲ ಹೊಸ ಹೆಂಡತಿ ಬಂದವರು ನಮ್ಮ ಪೂರ್ವಾಶ್ರಮದ ತಾಯಿ ಅಂತ ಹೇಳ್ಬೋದಲ್ಲ. ಬಾಲ್ಯ ಅದು ಗೃಹಸ್ಥಾಶ್ರಮದ ತಾಯಿ ಅಲ್ಲ, ಬ್ರಹ್ಮಚರ್ಯ ಆಶ್ರಮದ ಸಾಕ್ತ. ಈಗ ಹೆಂಡತಿ ಬಂದು ಅದು ನಮ್ಮ ಪೂರ್ವಾಶ್ರಮದ ತಾಯಿ ಅಂತ ಮದುವೆ ಆದವರು ಹೇಳ್ಬೋದು. ಅಷ್ಟೇ ಅಸಂಗತ. ಮದುವೆ ಆದವರು ತಾಯಿಯನ್ನು ನಮ್ಮ ಪೂರ್ವಾಶ್ರಮದ ತಾಯಿ ಅಂತ ಎಷ್ಟು ಹೇಳೋದು ಅಸಂಗತವೋ, ಅಷ್ಟೇ ಸನ್ಯಾಸಿಗಳು ತಮ್ಮ ತಾಯಿಯನ್ನು ಪೂರ್ವಾಶ್ರಮದ ತಾಯಿ ಅಂತ ಹೇಳೋದು ಅಸಂಗತ. ಯಾವ ಆಶ್ರಮ ಬದಲಾದರೂ ಕೂಡ ಈ ಶ್ರಮ ಹೋಗೋ ತನಕ ತಾಯಿ ಬೇರೆ ಆಗೋಲ್ಲ. ಆದ್ದರಿಂದ ಎಂಥ ಸಂದರ್ಭದಲ್ಲಿಯೂ ಬಾಂಧವ್ಯ, ಮುಕ್ತಿ, ಸನ್ಯಾಸ ಇದೆಲ್ಲ ಒಂದೊಂದು ಹಂತಗಳಲ್ಲಿ ಬದಲಾವಣೆ ಆದಾಗ ಹುಟ್ಟುವುದು ಅಂತ ಹೇಳ್ತೇವೆ. ಆಗ ಕೂಡ ಸನ್ಯಾಸ ತಗೊಂಡ ಪುನರ್ಜನ್ಮ, ಉಪನಯನ ಆಗ ದ್ವಿಜ, ಮತ್ತೆ ಹುಟ್ಟಿದ. ಯಾಕೆಂದರೆ ಏನು ಹುಟ್ಟಿದ್ದು? ಒಂದು ಜನಿವಾರ ಹುಟ್ಟಿದ್ದು ಸ್ವಾಮಿ, ಹಿಂದೆ ಇರಲದ್ದು. ಅದು ಹುಡುಗ ಬೇರೆ ಹುಟ್ಟಿದ, ಪುನರ್ಜನನ ದ್ವಿಜ. ಆಮೇಲೆ ಸನ್ಯಾಸ, ಒಂದು ದಂಡ ಬಂತು, ಅಪರದಂಡ, ಒಂದು ದಂಡ ಬಂತು ಕೈಗೆ, ಆಮೇಲೆ ಒಂದು ಕಾವಿಶಾಟಿ ಬಂತು, ಸರಿ ಪುನಃ ಹುಟ್ಟಿದ ಹುಡುಗ. ಹೀಗೆ ಯಾವುದೋ ಒಂದು ಇಲ್ಲದ್ದು ನಮಗೆ ಬಂದು ಸೇರಿದಾಗ ಅದನ್ನು ಜನನ ಅಂತಾರೆ. ಇಷ್ಟೇ. ದೇಹ ಬಂತು, ಹುಟ್ಟಿದ ಅಂತ ಹೇಳಿ. ಇಲ್ಲದ್ರೆ ಜೀವ ಎಲ್ಲಿ ಹುಟ್ಟಿತ್ತು? ಜೀವ ಹುಟ್ಟಲಿಲ್ಲ, ಅವನೊಂದು ದೇಹ ಬಂತು, ಇಲ್ಲದ್ದು. ಏನೋ ಇಲ್ಲದ್ದು ಬರುವುದು. ಹಾಗಾಗಿ ಕಾಲೇಜಿಗೆ ಹೋಗಿ ಡಿಗ್ರಿ ಬಂತು, ಹುಟ್ಟಿದ. ಯಾಕಂದರೆ ಈಗ ಗುರ್ತಾಗೋದಿಲ್ಲ ಸ್ವಾಮಿ, ನಮ್ಮನ್ನು ನೋಡಿದರೆ ಮನುಷ್ಯ ಬೇರೆ ಆಗಿಬಿಟ್ಟಿದ್ದಾನೆ. ಯಾಕಂದರೆ ಡಿಗ್ರಿ ಬಂತು, ಸರ್ಟಿಫಿಕೇಟ್ ಬಂತು, ಬೇರೆ ಹುಟ್ಟಿದ. ಅವನು ಹಿಂದಿದ್ದವ ಸತ್ತ. ಯಾಕಂದರೆ ಆ ಸೌಜನ್ಯ, ಆ ವಿನಯ ಎಲ್ಲ ಸತ್ತೇ ಹೋಯ್ತು. ಈ ಉಡಾಫೆ ಹುಡುಗ ಆಗಿಬಿಟ್ಟ, ಡಿಗ್ರಿ ಬಂದ ಕೂಡಲೇ ಅವನು ಸತ್ತ, ಬೇರೆ ಒಬ್ಬನು ಹುಟ್ಟಿದ. ಇದು ಶಾಸ್ತ್ರೀಯವಾದ ಪರಿಭಾಷೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಬದಲಾವಣೆ ಆದಾಗ, ವ್ಯಕ್ತಿ ಬದಲಾವಣೆ ಆಗುವುದಲ್ಲ, ವ್ಯಕ್ತಿತ್ವ ಬದಲಾವಣೆ ಆದಾಗ ಅವನಿಗೆ ಪುನರ್ಜನ್ಮ ಅಂತ ಹೇಳ್ತಾರೆ ಶಾಸ್ತ್ರ. ಹಾಗೆ ಲಕ್ಷ್ಮಿಗೂ ಪ್ರಪಂಚ ಸೃಷ್ಟಿಯಾದ ಪ್ರಪಂಚದ ಅಭಿಮಾನ, ತಮೋಗುಣದ ಅಭಿಮಾನಿಯಾಗಿ, ರಜೋಗುಣದ ಅಭಿಮಾನಿಯಾಗಿ, ಸತ್ವಗುಣದ ಅಭಿಮಾನಿಯಾಗಿ ಜಗತ್ತನ್ನು ರಕ್ಷಣೆ ಮಾಡುವ, ಜಗತ್ತನ್ನು ಸೃಷ್ಟಿ ಮಾಡುವ, ಜಗತ್ತನ್ನು ಸಂಹಾರ ಮಾಡುವ ಅಭಿಮಾನ ಬಂತು ಲಕ್ಷ್ಮಿಗೆ. ಅದು ಹುಟ್ಟಿದ್ದಲ್ಲ. ಅದರಿಂದ ಲಕ್ಷ್ಮಿಯೂ ಭಗವಂತನಿಂದ. ಮಮ ಯೋನಿರಪ್ಸ್ವಾಂತಸ್ಸ ಮುದ್ರೇ, ನನಗೂ ಕಾರಣ ಪುರುಷ ಭಗವಂತ ಅಂತ ಲಕ್ಷ್ಮಿ ಹೇಳಿಕೊಂಡಿದ್ದಾಳೆ ಅಂಬ್ರಿಣಿ ಸೂಕ್ತದಲ್ಲಿ. ಹೀಗೆ ಎಲ್ಲಕ್ಕೂ ಕಾರಣ. ಆದ್ದರಿಂದ ಅವನು ಭೂತ ಭಾವನ. ಬರೇ ಸೃಷ್ಟಿ ಸ್ಥಿತಿ ಸಂಹಾರ ಮಾಡೋದಲ್ಲಪ್ಪ. ಮತ್ತೆ ಸೃಷ್ಟಿ ಸಂಹಾರ ಮಾಡಿ ಆಮೇಲೆ ಅವನಿಗೆ ಈ ಸ್ಥಿತಿ ಕಾಲದಲ್ಲಿ ನಿಯಮನ ಮಾಡ್ತಾನೆ. ನಿಯಮನ ಮಾಡಿ ಜ್ಞಾನ ಕೊಡಬೇಕಾದವ್ರಿಗೆ ಜ್ಞಾನ ಕೊಡ್ತಾನೆ, ಅಜ್ಞಾನ ಕೊಡಬೇಕಾದವ್ರಿಗೆ ಅಜ್ಞಾನ ಕೊಡ್ತಾನೆ, ಬಂಧದಲ್ಲಿ ಇರಬೇಕಾದವನು ಬಂಧದಲ್ಲಿ ಇರಿಸ್ತಾನೆ, ಮೋಕ್ಷಕ್ಕೆ ಕಳಿಸ್ಬೇಕಾದವನು ಮೋಕ್ಷಕ್ಕೆ ಕಳಿಸ್ತಾನೆ. ಯಾಕೆಂದರೆ ಭೂತೇಶ, ಎಲ್ಲ ಜೀವಜಾತಗಳಿಗೆ ನೀನು ಒಡೆಯ. ಅವನ ಜ್ಞಾನ ನಿನ್ನ ಅಧೀನ, ಅವನ ಅಜ್ಞಾನ ನಿನ್ನ ಅಧೀನ, ಅವನ ಬಂಧನ ನಿನ್ನ ಅಧೀನ, ಅವನ ಮೋಕ್ಷ ನಿನ್ನ ಅಧೀನ. ಎಲ್ಲ ಭೂತಗಳಿಗೆ ನೀನು ಒಡೆಯ. ಬರೇ ಸೃಷ್ಟಿ ಸಂಹಾರ ಮಾಡಿ ಕೈ ಬಿಡುವವನಲ್ಲ ನೀನು. ಪ್ರತಿ ಹಂತದಲ್ಲಿ ಒಳಗೆ ಅವನ ಸರ್ವಸಮರ್ಥನಾಗಿ ಎಲ್ಲವನ್ನು ನಿಯಂತ್ರಿಸುವಂತಹ ಸ್ವಾಮಿ ನೀನು. ಭೂತ ಜಾತಕ್ಕೆ ನೀನು ಸ್ವಾಮಿ. ಪಂಚಭೂತಗಳಿಗೂ ಒಡೆಯ, ಜೀವಜಾತಗಳಿಗೂ ಒಡೆಯ, ಮುಕ್ತರಿಗೂ ಒಡೆಯ, ಲಕ್ಷ್ಮಿಗೂ ಒಡೆಯ, ಎಲ್ಲರಿಗೂ ಒಡೆಯ ನೀನು. ಅದರಿಂದ ನೀನು ನನ್ನ ಭೂತೇಶ, ಸರ್ವಸ್ವಾಮಿ, ಸರ್ವ ನಿಯಾಮಕ, ಎಲ್ಲವನ್ನೂ ಒಳಗೆದ್ದು ಮಾಡುವವ. ಈ ಶಬ್ದದಲ್ಲಿ ಇನ್ನೊಂದು ವಿಶೇಷ ಇದೆ. ಭೂತೇಶ ಅಂತ ನಿಮಗೆ ಡಿಕ್ಷನರಿ ನೋಡಿ, ನಿನ್ನೆ ಅಜ ಅಂತ ಅನ್ನೋ ಶಬ್ದವನ್ನು ಬಳಸಿದ್ದ. ಅಜ ಅಂತಂದರೆ ಸಾಮಾನ್ಯ ಸಂಸ್ಕೃತ ಓದದೇ ಇದ್ದ ಮಂದಿಗೆ, ಅಥವಾ ಅರ್ಧಂಬರ್ಧ ಸಂಸ್ಕೃತ ಓದಿದವರಿಗೆ ಅಜ ಅಂದರೆ ಬ್ರಹ್ಮ ಅಂತ ಇಷ್ಟು ಮಾತ್ರ ಗೊತ್ತಿರೋದು. ಅಂದರೆ ಡಿಕ್ಷನರಿ ನೋಡಿರ್ತಾರೆ, ಅಜ ದ ನೇಮ್ ಆಫ್ ಚತುರ್ಮುಖ ಬ್ರಹ್ಮನ್ ಅಂತ ಕೆಟ್ಟ ಇಂಗ್ಲೀಷ್ನಲ್ಲಿ ಡಿಕ್ಷನರಿ ಅರ್ಥ ಬರೆದಿರ್ತಾರೆ. ಅಜ ಅಂದರೆ ಬ್ರಹ್ಮ ಇಷ್ಟ. ಆಮೇಲೆ ಭೂತೇಶ ನೀವು ಡಿಕ್ಷನರಿ ನೋಡಿದರೆ ಭೂತೇಶ ನೇಮ್ ಆಫ್ ಶಿವ, ಭೂತೇಶ ಖಂಡ ಪರಶು ಅಮರಕೋಶ ನೋಡಿದ್ರು ಭೂತೇಶ ಅಂದರೆ ಶಿವ, ಅಜ ಅಂದರೆ ಬ್ರಹ್ಮ. ಈ ಅರ್ಜುನ ಹೇಳ್ತಾನೆ, ಅಜ ಅಂದರೆ ಬ್ರಹ್ಮ ಅಲ್ಲ ನೀನು, ಭೂತೇಶ ಅಂದರೆ ಶಿವ ಅಲ್ಲ ನೀನು.
ಎಲ್ಲ ದೇವತೆಗಳ ಎಲ್ಲ ನಾಮವು ನಿನ್ನದಯ್ಯ ಅಂತಾನೆ ಅರ್ಜುನ. ಇಲ್ಲಿ ನೋಡಿ, ಅಜ ಭೂತೇಶ ಅನ್ನೋ ಶಬ್ದ ಬಳಸುವಾಗ ಇತರ ದೇವತಾ ನಾಮಗಳನ್ನು ಕೃಷ್ಣನಲ್ಲಿ ಅನ್ವಯ ಮಾಡಿ. ಈ ಅಮರಕೋಶ ಓದಿದವರು ವೇದಾಂತ ಓದಬಾರ್ದಪ್ಪ. ವೇದಾಂತ ಓದಿದ ಮೇಲೆ ಅಮರಕೋಶ ಓದಿದ್ರೆ ಅಡ್ಡಿಲ್ಲ, ಅಮರಕೋಶ ಸರಿಯಾಗಿ ಅರ್ಥ ಮಾಡಿ ಬರ್ತದೆ. ಅಮರಕೋಶ ಓದ್ಕೊಂಡು ವೇದಾಂತ ಓದಿದರೆ ವೇದಾಂತವೇ ಅಪಾರ್ಥ ಆಗಿಬಿಡುತ್ತೆ. ಹಾಗಾಗಿ ಈ ಸಿದ್ಧಾಂತ ಕೌಮುದಿ ಓದಿ ವೇದಾಂತ ಓದೋದು, ಅಮರಕೋಶ ಓದಿ ವೇದಾಂತ ಓದೋದು, ಇಂಥ ದುರ್ಬುದ್ಧಿ ಮಾಡಬಾರ್ದು. ಯಾಕೆಂದರೆ ಅದರ ಪ್ರಭಾವ ನಮ್ಮ ತಲೆ ಮೇಲೆ ಕೂತು ನಿಜವಾದ ವೇದಾಂತ ಅರ್ಥ ಆಗದೆ ಹೋಗುತ್ತೆ, ಕಡೆ ನಿಜವಾದ ವ್ಯಾಕರಣ ಅರ್ಥ ಆಗದೆ ಹೋಗುತ್ತೆ. ಭೂತೇಶ, ಹೌದಾ, ಬ್ರಹ್ಮಾದಿಗಳ ಹೆಸರು ಅವನದೇ ಹೆಸರ, ಶಿವಾದಿಗಳ ಹೆಸರು ಅವನದೇ ಹೆಸರ, ಹೌದು. ಮತ್ತೀಗ ನಾವು ಮಕ್ಕಳಿಗೆ ಹೆಸರು ಇಡೋಲ್ವಾ? ರಾಮ, ಕೃಷ್ಣ, ಮಧುಸೂದನ, ಕೇಶವ, ಯಾರ ಹೆಸರದು? ನಮ್ಮ ಕಾಪಿರೈಟ್ ಉಂಟಾ? ನೋಡಿ, ನಮ್ಮ ಮಗುವಿಗೆ ರಾಮ ಅಂತ ಹೆಸರಿಟ್ಟಿದ್ದೇನೆ, ಅದು ನಿನ್ನ ಯಾರು ಹೆಸರು ಇಡಬಾರ್ದು, ಕಾಪಿರೈಟ್ ರಿಸರ್ವ್ ಮಾಡಲಿಕ್ಕಾಗತ್ತಾ? ಆಗುವುದಿಲ್ಲ. ಯಾಕೆಂದರೆ ನಾವೇ ಕದ್ದದ್ದು. ಇನ್ನು ನಾವು ಕಾಪಿರೈಟ್ ತೊಗೊಳ್ಳಿ, ನಮ್ಮ ಸ್ವಂತ ಮಕ್ಕಳ ಹೆಸರಲ್ಲ, ಮತ್ತೆ ದೇವರ ಹೆಸರನ್ನು ಕದ್ದು ನಮ್ಮ ಮಕ್ಕಳಿಗೆ ಇಟ್ಟಿದ್ದೇವೆ. ಎಲ್ಲ ಹೆಸರು ಹಾಗೆ ದೇವರ ಹೆಸರನ್ನೇ ಕದ್ದು ದೇವತೆಗಳಿಗೆ ಇಡೋದು, ನಮ್ಮ ಮಕ್ಕಳಿಗೆ ಇಡೋದು ಅಷ್ಟೇ. ಅದರಿಂದ ಎಲ್ಲ ಹೆಸರು ಬೇಸಿಕಲಿ ಯೋ ದೇವಾನಾಂ ನಾಮಧ ಏಕೈವ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯ ಯೋ ದೇವಾನಾಂ ನಾಮಧ ಏಕ ಏವ. ಎಷ್ಟು ಸ್ಪಷ್ಟವಾಗಿ ಎಲ್ಲ ದೇವತೆಗಳ ನಾಮವನ್ನು ಧರಿಸಿದವ ಒಬ್ಬನೇ. ಎಲ್ಲವೂ ಮೂಲತಃ ಒಬ್ಬ ದೇವರ ನಾಮ, ಅದನ್ನು ಎಲ್ಲ ದೇವರಿಗೂ ನಾವು ಇಡ್ತೇವೆ ನಾಮಕರಣ, ಬೇರೆ ಬೇರೆ ದೇವತೆಗಳಿಗೆ. ಯೋ ದೇವಾನಾಂ ನಾಮಧ, ನಾಮಧ ಅಂದರೆ ನಾಮ ದಧಾತಿ, ದಧಾತಿ ಅಂದರೆ ದಧಾತಿ ಅಂದಕ್ಕೆ ಧಾನ್ಯ ದಾನೆ ಧಾರಣೆ ಚ ಅಂತ. ಎಲ್ಲರ ದೇವತೆಗಳ ಹೆಸರನ್ನು ಇಟ್ಟುಕೊಂಡವನು ಅವನು, ದೇವತೆಗಳಿಗೆ ಬಿಟ್ಟುಕೊಟ್ಟವನು ಅವನು. ಈ ಹೆಸರು ನೀವು ಇಟ್ಟುಕೊಳ್ಳಿ ನಿಮಗೆ ಅಂತ ಕೊಟ್ಟ. ಹೀಗೆ ಹೆಸರು ಕೊಟ್ಟವನು ಅವನು, ಯಾಕೆಂದರೆ ಅವನೇ ಎಲ್ಲ ದೇವತೆಗಳ ಅಪ್ಪ. ನಿನ್ನೆ ಹೇಳಿದೆ ನಾನು, ವಿಷ್ಣು ಪುರಾಣದಲ್ಲಿ ಬಂದ ಸಹಸ್ರನಾಮ ಶಂಭೋ ಪಿತಾಮಹೋ ಬ್ರಹ್ಮಪಿತಾ ಶಕ್ರಾದ್ಯಧೀಶ್ವರ. ಎಲ್ಲರಿಗೂ ತಂದೆ. ನಾಮಕರಣ ಮಾಡುವಾಗ ನನ್ನದೇ ಹೆಸರು ನಮ್ಮಲ್ಲಿ ಉಂಟು. ಈ ಹೆಸರಿಡುವಾಗ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅಜ್ಜನ ಹೆಸರಿಡ್ತಾರೆ. ಮುಂಚೆ ಈಗೆಲ್ಲ ಏನೇನೋ ಹೆಸರಿಡ್ತಾರೆ, ಇಲ್ಲದಿದ್ದರೆ ಅಜ್ಜನ ಹೆಸರು. ಈ ಉದಾಹರಣೆ ಏನು ಅಂತಂದರೆ, ಉದ್ದಾಲಕ ಇದ್ದಾನಲ್ಲ, ಶ್ವೇತಕೇತು ನಚಿಕೇತನ ಅಪ್ಪ ಉದ್ದಾಲಕ. ಉದ್ದಾಲಕನ ಅಜ್ಜನ ಹೆಸರು ಉದ್ದಾಲಕ ಅಂತ. ಅವನಿಗೆ ಏನು ಮಾಡಿದರು? ಮತ್ತೆ ಮೊಮ್ಮಗನ ಹೆಸರು, ಅಯ್ಯೋ ಅಜ್ಜನ ಹೆಸರೇ ಇರಲಿ, ಒಳ್ಳೆಯವರು ಅವರು, ತುಂಬ ದೊಡ್ಡ ಜ್ಞಾನಿಗಳು ಅಜ್ಜ, ಆ ಹೆಸರು ಇಟ್ಟರೆ ಆ ಅಜ್ಜನ ಬುದ್ಧಿ ಆದರೂ ಬರಲಿ ಈ ಮೊಮ್ಮಗನಿಗೂ ಅಂತ ಅದೇ ಹೆಸರಿಟ್ಟರು ಉದ್ದಾಲಕ ಅಂತ. ನಚಿಕೇತನ ಅಪ್ಪನ ಹೆಸರು, ನಚಿಕೇತನ ಅಪ್ಪನ ಅಜ್ಜನ ಹೆಸರು ಉದ್ದಾಲಕನ. ಯಾಕೆಂದರೆ ಉದ್ದಾಲಕಿ ರಾರುಣಿರ್ಮತ್ ಪ್ರಸೃಷ್ಟ, ನಿನ್ನಪ್ಪ ಉದ್ದಾಲಕಿ ಇದ್ದಾನಲ್ಲ ಅಂತಾನೆ ಯಮ. ಇವನಿಗೇನು ಮರ್ತು ಹೋಯ್ತು ರಿಲೇಷನ್ಶಿಪ್ಪು. ನಿನ್ನಪ್ಪ ಉದ್ದಾಲಕ ಅಂತ ಹೇಳಬೇಕಿತ್ತು, ನಿನ್ನಪ್ಪ ಉದ್ದಾಲಕಿ ಅಂತ ನಚಿಕೇತನ ಹತ್ರ. ಏನು ಸ್ವಾಮಿ ಇಂಥ ಮರೆವಾದರೆ ನಿಮಗೆ ಯಾರ್ದು ಆಯುಸ್ಸು ಮುಗಿಯಿತು, ಯಾರ್ದು ಮುಗಿಲಿಲ್ಲ ಅನ್ನೋದು ಮರೆತು ಹೋಗುತ್ತೆ. ಕಡೆ ಯಾರ್ಯಾರನ್ನ ಕೊಂಡೋಗೋ ಪಂಚಾಯತಿಗೆ ಆಯ್ತಲ್ಲ. ಅಂದರೆ ಮರೆತು ಹೋದದ್ದು ಅವನಿಗಲ್ಲ, ನಮಗೆ. ಅವನು ಉದ್ದಾಲಕನ ಮೊಮ್ಮಗ ಅಂತ ಅರ್ಥ. ಉದ್ದಾಲಕಿ ಅಂದರೆ ಉದ್ದಾಲಕನ ಮೊಮ್ಮಗನಾದ ಉದ್ದಾಲಕ. ಔದ್ದಾಲಕಿ ಹಿ ಆರುಣಿಹಿ ಮತ್ಪ್ರಸೃಷ್ಟ ಅಂತ ಕಠೋಪನಿಷತ್ತನ್ನು ಹೇಳ್ತಾರೆ. ಇದನ್ನೆಲ್ಲ ವೈದಿಕ ಸಾಹಿತ್ಯವನ್ನು ಗಮನಿಸಿದರೆ ನಮಗೆ ಹಾಗೆ ಅಜ್ಜನ ಹೆಸರು ಮೊಮ್ಮಗನ, ಎಲ್ಲ ದೇವರ ಹೆಸರು ಮಕ್ಕಳಿಗೆ, ಎಲ್ಲ ದೇವತೆಗಳಿಗೆ ಎಲ್ಲರಿಗೂ ಅಜ್ಜ. ಅವನು ಚತುರ್ಮುಖನಿಗೆ ಒಬ್ಬನಿಗೆ ಅಪ್ಪ, ಉಳಿದವರಿಗೆಲ್ಲ ಅಜ್ಜನೇ, ಅಜ್ಜ ಬಿಜ್ಜ ಭಗವಂತ ಅವನ ಹೆಸರಿಟ್ಟು. ಆದ್ದರಿಂದ ಅದನ್ನೇ ಮುಂದೆ ಹೇಳ್ತಾನೆ, ದೇವದೇವ, ಎಲ್ಲ ದೇವತೆಗಳಿಗೂ ಮೂಲ ದೇವತೆ ನೀನು, ಎಲ್ಲ ದೇವರಿಗೂ ದೇವರು ನೀನು. ಅದು ಎಲ್ಲ ದೇವತೆಗಳ ಹೆಸರು ನಿನ್ನ ಹೆಸರು. ಎಲ್ಲ ದೇವತೆಗಳಿಗೂ ಶಕ್ತಿಪ್ರದ ನಿಯಾಮಕ ಶಕ್ತಿ ದೇವರ ಎಲ್ಲ ಅವರು ಗರುಡಶೇಷರುದ್ರು, ಅವ್ರಿಗೆ ಮೇಲೆ ಬ್ರಹ್ಮದೇವರು ಕೂಡ ನನಗೊಬ್ಬ ದೇವರಿದ್ದಾನೆ ಅಂತ ಹೇಳಿದ್ರೆ ಯಾರು? ನಾರಾಯಣ ಒಬ್ಬರು, ಇನ್ನು ಯಾರೂ ಇಲ್ಲ. ಆದ್ದರಿಂದ ಎಲ್ಲ ದೇವತೆಗಳಿಗೂ ದೇವನಾಗಿರತಕ್ಕ ನೀನು, ಎಲ್ಲ ದೇವತೆಗಳ ಹೆಸರು ನಿನ್ನದೇ ಆಗಿರಬೇಕಲ್ಲ ಭಗವಂತ. ದೇವದೇವ ನೀನು. ದೇವದೇವ ಅಂದರೆ, ದೇವ ಅಂದರೆ ಬೆಳಕು, ದಿವುದ್ಯುತವು. ಹಿಂದೆ ಹೇಳಿದ್ದಾರೆ, ಸೂರ್ಯಾದಿ ಬೆಳಕುಗಳಿಗೆ ಬೆಳಕು ನೀಡುವ ಮೂಲ ಜ್ಯೋತಿ ನೀನು. ದೇವ ಅಂದರೆ ಜ್ಞಾನ, ಎಲ್ಲ ಜಗತ್ತಿನ ಅರಿವುಗಳಿಗೆ ಮೂಲ ಅರಿವು ನೀನು, ಎಲ್ಲರಿಗೂ ಅರಿವು ಕೊಡ್ತಕ್ಕಂಥ ಮೂಲ ಗುರು ನೀನು. ಅದರಿಂದ ನೀನು ದೇವದೇವ. ಅಷ್ಟೇ ಅಲ್ಲ, ಕೊನೆಗೆ ಹೇಳ್ತಾನೆ, ಅದು ಇದು ಅಂತಲ್ಲ, ಜ್ಞಾನ ಕೊಡುವ ನೀನು, ಅಜ್ಞಾನ ಕೊಡುವವನು ನೀನೇ, ರಕ್ಷಣೆ ಮಾಡುವವನು ನೀನೇ, ಹುಟ್ಟಿಸುವವನು ನೀನೇ, ಸಾಯಿಸುವವನು ನೀನೇ, ಪ್ರತಿ ಹಂತದಲ್ಲಿ ಪ್ರತಿ ಕ್ಷಣದಲ್ಲಿ ನಿಯಂತ್ರಣ ಮಾಡುವವನು ನೀನೇ, ಸಂಸಾರದಲ್ಲಿ ಒದ್ದಾಡಿಸುವವನು ನೀನೇ, ಮೋಕ್ಷ ಕೊಡುವವನು ನೀನು. ಯಾಕೆಂದರೆ ನೀನು ಜಗತ್ಪತಿ, ಸಮಸ್ತ ಜಗತ್ತಿಗೆ. ಜಗತ್ತು ಅಂದರೆ ಪ್ರಾಣದೇವರಿಗೂ ಹೆಸರು. ನಮಗಷ್ಟೇ ಅಲ್ಲ, ನಮ್ಮನ್ನು ಉಸಿರಾಡಿಸೋ ಪ್ರಾಣದೇವರಿಗೂ ಸ್ವಾಮಿ ನೀನು. ಪತಿ ಅಂದರೆ ಪಾಲಕ. ಅದರ ಅರ್ಥ, ಅಯ್ಯೋ ದೇವರು ಸಂಹಾರ ಮಾಡ್ತಾನೆ, ಉಪದ್ರ ಕೊಡ್ತಾನೆ. ನಮ್ಮನ್ನು ಸಂಹಾರ ಮಾಡುವುದು ರಕ್ಷಣೆಯ ಒಂದು ಮುಖ.
ನಮ್ಮನ್ನು ಸೃಷ್ಟಿ ಮಾಡುವುದು ರಕ್ಷಣೆಯ ಒಂದು ಮುಖ, ನಮ್ಮನ್ನು ಪಾಲನೆ ಮಾಡುವುದು ರಕ್ಷಣೆಯ ಒಂದು ಮುಖ, ನಮ್ಮನ್ನು ಸಂಹಾರ ಮಾಡುವುದು ರಕ್ಷಣೆಯ ಒಂದು ಮುಖ, ನಮಗೆ ಸಂಸಾರ ಬಂಧನ ಕೊಡುವುದು, ನಮ್ಮನ್ನು ಬೆಳೆಯುವುದಕ್ಕೆ ಅವಕಾಶ ಮಾಡಿಕೊಡುವ ರಕ್ಷಣೆಯ ಒಂದು ಮುಖ, ನಮ್ಮ ಮೋಕ್ಷದಾನವೂ ರಕ್ಷಣೆ. ಇದೆಲ್ಲವೂ ಕೂಡ ನೀನು ಜಗತ್ತಿನ ಪತಿಯಾಗಿ ಪಾಲಕನಾಗಿ ಸ್ವಾಮಿಯಾಗಿ ಮಾಡ್ತಾ ಇದ್ದಿ ಹೊರತು ಯಾರ ಮೇಲೂ ಹಗೆಯಿಂದ ಇವನು ಸಂಸಾರದಲ್ಲಿ ಬಿದ್ದು ಒದ್ದಾಡಲಿ, ಇವನು ಸತ್ತು ಹೋಗಲಿ ಹಾಗೆ ಹಗೆಯಿಂದ ನೀನು ಮಾಡ್ತಾ ಇಲ್ಲ. ಆ ಜೀವದ ಪ್ರತಿಯೊಂದು ಕ್ರಿಯೆಯೂ ಆ ಜೀವದ ಬೆಳವಣಿಗೆಗೆ ಬೇಕಾದದ್ದು. ಹೇಗೆ ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಡುವುದು ಅವನ ಒಳಿತಿಗೋಸ್ಕರ, ಅಪರಾಧಿಯ ಶಿಕ್ಷೆಯಿಂದ ಅವನು ಪಶ್ಚಾತ್ತಾಪಪಟ್ಟು ನಾನು ಇನ್ಮೇಲೆ ಹೀಗೆ ಮಾಡಬಾರ್ದು, ಹೀಗೆ ಮಾಡಿದರೆ ನಾನು ಸಿಕ್ಕಿ ಹಾಕ್ಕೊಳ್ತೇನೆ ಕಾನೂನಿನ ಕೈಯಲ್ಲಿ, ನಾಳೆ ನಾನು ಶಿಕ್ಷೆ ಅನುಭವಿಸಬೇಕಾಗತ್ತೆ, ನಾನು ಒಳ್ಳೆಯವನಾಗಿ ಬದುಕಬೇಕು ಅನ್ನೋ ಬುದ್ಧಿ ಬರಬೇಕು ಅಂತಲ್ಲ ಶಿಕ್ಷೆ ಕೊಡೋದು. ಶಿಕ್ಷೆಯೂ ಕೂಡ ಶಿಕ್ಷಣ, ಅದು ಒಳಿತಿಗೋಸ್ಕರ. ಹಾಗೆ ಭಗವಂತ ಕೊಡತಕ್ಕ ಎಲ್ಲ ಶಿಕ್ಷೆ, ದುಃಖ ಅಥವಾ ಈ ಸಂಸಾರದಲ್ಲಿ ಬರತಕ್ಕಂಥ ಎಲ್ಲ ತಾಪಗಳು ಎಲ್ಲವೂ ಕೂಡ ಈ ಜೀವ ಬೆಳೆಯುವುದಕ್ಕೋಸ್ಕರ ಕೊಡತಕ್ಕಂಥ ಒಂದು ಶಿಕ್ಷಣ. ಪ್ರಹ್ಲಾದ ಹೇಳಿದ ಹಾಗೆ ಬಲಿಯನ್ನು ತುಳಿದು ಪಾತಾಳಕ್ಕೆ ತಳ್ಳಿದ ಭಗವಂತ ವಾಮನ ರೂಪದಿಂದ ಹೋಗಿ. ಎಲ್ಲರ ದೃಷ್ಟಿಯೇನು, ಏನು ಅನ್ಯಾಯ ಮಾಡಿಬಿಟ್ಟ, ಬಲಿ ಭಗವಂತ ದೇವರು ಅಂತ ತುಭ್ಯಮಹಂ ಸಂಪ್ರದದೆ ಅಂತ ಮಾತು ಉಳಿಸ್ಕೋಬೇಕು ಅಂತ ಇಡೀ ದಾನ ಮಾಡಿದರೆ ಅವನಿಂದ ಪೂರ್ವ ಕಸ್ಕೊಂಡು ತುಳಿದು ಪಾತಾಳಕ್ಕೆ ತಳ್ಳುವುದಾ? ಏನು ಅನ್ಯಾಯ ನೋಡಿ, ಮಹಾವಂಚನೆ ಇದು. ಉಪಕಾರ ಮಾಡಿದವರು ಅಪಕಾರ ಮಾಡೋ ಬುದ್ಧಿ ಅಂತ. ಆದರೆ ಪ್ರಹ್ಲಾದನ ಇವನು ಬಲಿಯ ಅಜ್ಜ ಪ್ರಹ್ಲಾದ ಬಂದು ಹೇಳ್ತಾನೆ, ನನ್ನ ಮೊಮ್ಮಗ ತಪ್ಪು ಮಾಡಿದವ, ದೇವತೆಗಳನ್ನೆಲ್ಲ ಸೋಲಿಸಿ ದೇವಲೋಕದ ಅಧಿಕಾರ ಕಸಿದುಕೊಂಡು ಭಗವತ್ ಸಂಕಲ್ಪಕ್ಕೆ ಅಪರಾಧ ಮಾಡಿದವ, ಅಂಥ ಪಾಪಿ ಅವನ ತಲೆ ಮೇಲೆ ಕಾಲಿಟ್ಬಿಟ್ಟಿಯಲ್ಲ, ಎಂಥ ಪುಣ್ಯಾತ್ಮ ಅವನು, ಭಗವಂತನ ಪಾದಸ್ಪರ್ಶ ಆಗೋಯ್ತು ಅವನ ತಲೆಗೆ, ಏನು ಭಾಗ್ಯ, ಇಂಥ ಅನುಗ್ರಹ ಮಾಡಿಬಿಟ್ಟಿಯಲ್ಲ. ನೋಡಿ, ನೋಡುವ ದೃಷ್ಟಿಯಲ್ಲಿರುವುದು ತಲೆ ಮೇಲೆ ಕಾಲಿಟ್ಟಾದರೆ ಉದ್ಧಾರ ಅಂತ ತಿಳ್ಕೊಂಡವರಿಗೆ ದೊಡ್ಡ ಸಂತೋಷದ ಸಂಗತಿ, ಹೆಮ್ಮೆಯ ಸಂಗತಿ. ಏನ್ರಿ ಅವನ ತಲೆ ಮೇಲೆ ಕಾಲಿಟ್ಟು ತುಳಿಯೋದಾ ಅಂದರೆ ಹೋಯ್ತು. ಅದನ್ನ ಯಾವುದನ್ನು ನಾವು ಹೇಗೆ ತಗೋತೇವೆ ಅಂತ, ಒಂದು ಸಂಗತಿ ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಪ್ರಹ್ಲಾದ ಹೇಳ್ತಾರೆ, ನನ್ನ ಮೊಮ್ಮಗ ನೀಚ, ಅವನ್ನು ಉದ್ಧಾರ ಮಾಡಿಟ್ಟಿಯಲ್ಲ ನಿನ್ನ ಶ್ರೀಪಾದ ತಲೆ ಮೇಲೆ ಇಟ್ಟು, ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದು? ಯಾರಿಗೆ ಸಿಗುತ್ತೆ ಭಗವಂತನ ಪಾದವನ್ನು ತಲೆಯಲ್ಲಿ ಇಟ್ಟುಕೊಳ್ಳುವ ಭಾಗ್ಯ? ಅದು ಸಿಕ್ಕಿತಲ್ಲ ಬಲಿಗೆ, ನೀನು ಮಹಾ ಕರುಣಾಳು. ಹೀಗೆ ಭಗವಂತ ತುಳಿದರೆ ಅದರಲ್ಲಿ ಒಂದು ಅನುಗ್ರಹ ಇದೆ. ಯಸ್ಯಾನುಗ್ರಹಂ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯ ಅಂತ ಹೇಳಿದವ. ನಾನು ನನ್ನ ಭಕ್ತರನ್ನು ಉದ್ಧಾರ ಮಾಡಬೇಕು ಅಂತ ಅನಿಸಿದಾಗ ಏನು ಮಾಡ್ತೇನೆ, ಮೊದಲನ್ನು ಪಾಪರ ಮಾಡ್ತೇನೆ. ಅಲ್ಲ, ದೇವರನ್ನು ನಂಬಿದವರಿಗೆ ಎಲ್ಲ ಪಾಪರ ಮಾಡ್ತಾನೆ, ಆ ದೇವರನ್ನು ನಂಬಬೇಕಾ ನಾವು ಬೇಡವೋ? ಅವನು ಹೇಳ್ತಾನೆ, ನನಗೆ ನಿಮ್ಮ ನಿಷ್ಠೆ ಎಷ್ಟು ಅಂತ ನೋಡಬೇಕಾಗಿದೆ. ನೀವು ದುಡ್ಡಿನ ಬಲದಿಂದ ದೇವರನ್ನು ನಂಬುವರಾದ ನನ್ನ ನಂಬುವುದೇ ಬೇಡ. ದುಡ್ಡಿಗೋಸ್ಕರ ದೇವರು, ವ್ಯಾಪಾರ ಒಳ್ಳೆಯದಾಗಬೇಕು, ಸಂಪಾದನೆ ಚೆನ್ನಾಗಬೇಕು, ಅದಕ್ಕೊಂದು ದೇವರಿಗೊಂದು ಸೇವೆ ಕೊಡೋ, ನೀವು ಸೇವೆ ಕೊಡುವುದೇ ಬೇಡ. ದುಡ್ಡು ಇಲ್ಲದೇ ಇದ್ದಾಗಲೂ ನಿಮಗೆ ನನ್ನ ನೆನಪುಂಟು, ಆಗ ನೀವು ಭಕ್ತರು. ಅದಕ್ಕೆ ನನ್ನ ಟೆಸ್ಟ್ ಏನು ಅಂದರೆ, ನೀವು ನನ್ನನ್ನು ತುಂಬ ಭಕ್ತಿ ಮಾಡಿದರೆ ನಿಮ್ಮನ್ನು ಬಡತನಕ್ಕೆ ತಳ್ತೇನೆ ಮೊದಲು. ಶ್ರೀಮದ್ ಪುರಂದರದಾಸರು ಆದದ್ದೇ. ಆದರೆ ನಿಜವಾದ ಭಕ್ತನಿಗೆ ಅದು ಬಡತನವಾಗಿ ಕಾಣುವುದಿಲ್ಲ, ಸಂಪತ್ತಾಗಿ ಕಾಣುತ್ತೆ ಅಷ್ಟೇ. ರಗಳೆ ಹೋಯ್ತು, ಸಂಪತ್ತೆಲ್ಲ ಹೋಯ್ತಾ, ರಗಳೆ ಹೋಯ್ತು ಅಂತಾನೆ ನಿಜವಾದ ಭಕ್ತ, ಅಷ್ಟೇ ವ್ಯತ್ಯಾಸ. ಭಗವಂತರ ಭಕ್ತನಿಗೆ ಆ ದುಡ್ಡು ಕಳ್ಕೊಂಡದ್ದು ದುಃಖವಾಗಿ ಕಾಣುವುದೇ ಇಲ್ಲ, ಅದೊಂದು ಜೀವನದಲ್ಲಿ ಆನಂದವಾಗಿ. ಪ್ರತಿಯೊಂದು ಅಷ್ಟೇ ಅಲ್ಲ, ನಾವು ಯಾವುದನ್ನು ಕಳ್ಕೊಂಡಿದ್ದೇವೆ ಯಾವುದನ್ನು ಪಡೆದಿದ್ದೇವೆ ಅನ್ನೋದು ಪ್ರಶ್ನೆ ಅಲ್ಲೇ ಅಲ್ಲ, ಅದರ ಮೇಲೆ ನಮ್ಮ ಭಾವನೆ ಏನು ಅಂತ. ನಮಗೆ ಯಾವುದು ಇಷ್ಟವೋ ಅದನ್ನು ಕಳ್ಕೊಂಡಾಗ ದುಃಖ ಆಗುತ್ತೆ. ನಾವು ದುಡ್ಡು ಜೀವ ಬಿಟ್ಟರೆ ಒಂದೊಂದು 10 ಪೈಸೆ ಹೋದಾಗಲೂ ಇಡೀ ಜೀವ ಹೋದ್ರೆ ಸಂಕಟ. ನನ್ನ ಕಿಸೆಯಲ್ಲಿ ಒಂದು 10 ಏನು ಅಂತಿಲ್ಲ, 10 ಪೈಸೆ, ಒಂದು 10 ಪೈಸೆ ಇಲ್ಲ, ಏನಾಯಿತು ಅಂತ ಟಾರ್ಚ್ ಹಿಡ್ಕೊಂಡು ಹುಡುಕೋದೆ, ಎಲ್ಲ ಬಿದ್ದಿದೆಯೋ, ಯಾರಾದರೂ ತೆಗೆದಿದ್ದೀರಾ? ಅಯ್ಯೋ ಅವತ್ತು ರಾತ್ರಿ ಬೆಳಗ್ಗೆ ಯಾರಿಗೂ ನಿದ್ರೆ ಇಲ್ಲ, ಯಾಕಂದ್ರೆ 10 ಪೈಸೆ ಹೋಗಿದೆ ಇವನಿಗೆ. ಅದು ಹೋಗಿ 100 ರೂಪಾಯಿ ಹೋಯಿತು. ಒಂದು ಸರ್ತಿ ನಾನು ಹೇಳೋದು, ಈ ರೀತಿಯ ಮನೋವೃತ್ತಿ ಬೆಳೆಸಿದ್ರೆ ಆಗುವಂಥದ್ದು. ಒಂದು ಸರ್ತಿ ಏನಾಗಿದೆ ಅಂದರೆ, ಭಾಳ ಹಿಂದೆ ನಾನು ಚಿಕ್ಕವನಾಗಿದ್ದಾಗ ಎಲ್ಲೋ ಹೈದರಾಬಾದ್ನಲ್ಲಿ ಒಂದು ಸಮ್ಮೇಳನ, ಪೇಜಾವರ ಶ್ರೀಗಳವರು ಒಂದು ಸಮ್ಮೇಳನ ಹೈದರಾಬಾದ್. ಸರಿ, ಭಾಳ ಹಿಂದೆ, ನಾನಿನ್ನು ಚಿಕ್ಕ ಹುಡುಗ ಇದ್ದಾಗ ನಡೆದ ಘಟನೆ. ಸುಮಾರು ಹತ್ರ 40-45 ವರ್ಷ ಆಯ್ತೇನೋ. ಸರಿ, ನಾನು ಹೈದರಾಬಾದಿಗೆ ಹೋಗಿದ್ದೇನೆ. ಆವಾಗ ಮನೆಯಲ್ಲಿ ನಮ್ಮ ತಂದೆಯವರು ಪಾಪ, ಅವರಿಗೆ ವೃದ್ಧರು, ಓಡಾಡ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಏನು ಮಾಡಿದೆ, ಒಂದು 2-3 ದಿವಸದಲ್ಲಿ ವಾಪಸ್ ಬರುವ ನಾನು ಒಂದು 100 ರೂಪಾಯಿ ತಂದೆಯವರು ಪೆಟ್ಟಿಗೆಯಲ್ಲಿ ಇಟ್ಟೆ. ಅಪ್ಪ ಏನೋ ಪಕ್ಕ ಅರ್ಜೆಂಟ್ ಬೇಕಾದರೆ, ಸಾಮಾನು ತರಿಸ್ಬೇಕಾದ್ರೆ ಏನಾದರೂ ಮಕ್ಕಳ ಹತ್ರ ತರಿಸಿ ಒಂದು 100 ರೂಪಾಯಿ ಇಟ್ಟಿದ್ದೇನೆ, ಪೆಟ್ಟಿಗೆಯಲ್ಲಿ ಇಟ್ಟಿದ್ದೇನೆ, ನಾನು ಹೋಗಿ ಬರ್ತೇನೆ. ಆಯ್ತಪ್ಪ ಹೋಗಿ ಬಾ ಅಂದರು. ಸರಿ, ಅಲ್ಲಿ ಹೋದೆ.
3 ದಿವಸ ವಾಪಸ್ ಬಂದಾಗ ಅಪ್ಪ ಹೇಳಿದರು, ಹೌದನೋ ಒಂದು ಅಚಾತುರ್ಯ ಆಗೋಯ್ತಲ್ಲಪ್ಪ ಅಂದರು. ಏನು ಅಚಾತುರ್ಯ? ಏನಿಲ್ಲ, ಮೊನ್ನೆ ಏನೋ ಕಾಯಿಪಲ್ಯ ಮಾರೋರು ಬಂದರು, ಮನೆಗೆ ಮಾರ್ಕೊಂಡು ಬಂದರೆ ಫ್ರೆಶ್ ಸಿಗುತ್ತೆ ಅಂತ ನಾನು ಕಾಯಿಪಲ್ಯ ಮಾರೋರ ಹತ್ರ ಹಿಡ್ಕೊಂಡು ಅಲ್ಲಿ ಕೊಟ್ಟು 100 ರೂಪಾಯಿ ಹಿಡ್ಕೊಂಡು ಹೋಗಿ ಅಲ್ಲಿ ಹೊರಗಡೆ ಅಂಗಳದಲ್ಲಿ ಕೂತೆ. ಕಾಯಿಪಲ್ಯ ಕ್ರಯ ವಿಚಾರಿಸಿ ವಿಪರೀತ ದುಬಾರಿ ಬೆಲೆ ಹೇಳಿದ ಆತ. ಕಾಯಿಪಲ್ಯ ತಂದವ ಬೇಡ ಅಂತ ಹೇಳಿ ತಗೊಳ್ಳೆಲ್ಲ ಬಂದುಬಿಟ್ಟೆ, ನೋಟಲ್ಲೇ ಬಿಟ್ಬಿಟ್ಟೆ, ಅದು ಹೊರಟೋದು. 100 ರೂಪಾಯಿ ನೋಟ್ ಮಾತ್ರ ಯಾರು ಹಿಡ್ಕೊಂಡು ಹೋದ್ರೋ ಗೊತ್ತಿಲ್ಲ, ಅವನೇ ಹಿಡ್ಕೊಂಡು. ನಾನು ಮರೆತು ಬಿಟ್ಟು ಒಳಗೆ ಬಂದುಬಿಟ್ಟೆಪ್ಪ. ಅದು ಅಂಗಡಿಯಲ್ಲಿ ಬಿಟ್ಟು ಬಂದೆ. ಎರಡನೇ ಹೋಗುವಾಗ ಆ 100 ರೂಪಾಯಿ ಇರಲಿಲ್ಲ. ನಾನು ಕೂಡಲೇ ಹೇಳಿದೆ, ಇಲ್ಲಪ್ಪ ಅದು ಹೈದರಾಬಾದಿ ಒಂದು ಸ್ವಾಮಿಗಳ ಕೈಯಿಂದ ನನಗೆ ಬಂದಿದೆ, ಅಲ್ಲಿ 100 ರೂಪಾಯಿ ಸಂಭಾವನೆ ಕೊಟ್ಟರು ನನಗೆ ಬಂತಲ್ಲ. 100 ರೂಪಾಯಿ ಹೋದದ್ದು ಅದು ಸ್ವಾಮಿಗಳ ಪೆಟ್ಟಿಗೆ ಹೋಗಿ ಅಲ್ಲಿ ನನ್ನ ಕೈಗೆ ಬಂದಿದೆ. ಸೊ ನಥಿಂಗ್ ಈಸ್ ಲಾಸ್ಟ್. ಒಂದು ಪೈಸೆ ಹೋಗಲಿಲ್ಲ. 100 ರೂಪಾಯಿ ಇಲ್ಲಿ ಹೋದದ್ದು ಅದು ಹೈದರಾಬಾದಿ ಹೋಯ್ತದ್ದು. ಹೈದರಾಬಾದಿ ಸ್ವಾಮಿಗಳ ಕೈಯಿಂದ ನನ್ನ ಮಂತಾಕ್ಷರಿದೆ, ನನ್ನ ಕೈಗೆ ಬಂತು. ಅದನ್ನು ಏನು ತೊಂದರೆ ಇಲ್ಲಪ್ಪ ಅಂತ ಹೇಳಿದೆ. ಸಂತೋಷಪಟ್ರಪ್ಪ, ಸಂತೋಷ ಆಯ್ತಪ್ಪ. ನಾನು ತುಂಬ ನೀನು ಏನಪ್ಪ ಹೀಗೆಲ್ಲ ಮಾಡೋದು ನೀವು ವಯಸ್ಸಾದವರು ಹೇಳ್ತೀವೋ ಅಂತ ಅವರಿಗೆ ಮಗನ ಕೈಯಲ್ಲಿ ಅನ್ನಿಸ್ಕೊಳ್ಬೇಕೇನೋ ಅಂತ ತುಂಬ ನೊಂದುಕೊಂಡಿದ್ರು ಅವರು. ನೀವು ವಯಸ್ಸಾದವ್ರು ಹೀಗೆ ಮಾಡಿದ್ರೆ ನಾವು ಹುಡುಗಾಡದವ್ರು ಏನು ಮಾಡಬೇಕು ಅಂತೇಳಿ ಅಂದ್ಬಿಡ್ತೇನೋ ಅಂತ. ಆ ಉತ್ತರ ಕೇಳಿ ತುಂಬ ಸಂತೋಷಪಟ್ಟವರು. ಯಾಕೆ ಹೇಳಿದೆ ಅಂದರೆ, ಈ ರೀತಿಯ ಮನೋವೃತ್ತಿ ಬಂದರೆ ನೋಡಿ, 10 ಪೈಸೆ ಅಲ್ಲ 100 ರೂಪಾಯಿ ಹೋದರೂ ಕೂಡ ತಲೆ ಬಿಸಿ ಆಗೋದಿಲ್ಲ. ಯಾಕೆಂದರೆ ಯಾವ್ದು ಹೋಗಬೇಕೋ ಅದು ಹೋಗುತ್ತೆ, ಯಾವ್ದು ಬರಬೇಕೋ ಅದು ಬರುತ್ತೆ. ಈ 100 ರೂಪಾಯಿ ಹೋದದ್ದು ಎಷ್ಟು ಆಕಸ್ಮಿಕ, ಅಲ್ಲಿ 100 ರೂಪಾಯಿ ಬಂದದ್ದು ಅಷ್ಟೇ. ಅದೇನು ಡಿಮಾಂಡ್ ಮಾಡಿ ಬಂದದ್ದಲ್ಲ. ಅವರು ಸ್ವಾಮಿಗಳು ಕರೆದ್ರು, ಕೊಟ್ಟರು, ಅದು 100 ರೂಪಾಯಿ ಇತ್ತು. ಅದು ವಿಚಿತ್ರ. ಒಂದು ಸರ್ತಿ ನಿಮಗೆ ಇಂಥದ್ದು ಭಗವಂತ ಕಾಣದ ಕೈ ನಮ್ಮನ್ನು ರಕ್ಷಿಸ್ತೆ ಅನ್ನೋದು ಅರ್ಥ ಆಗಬೇಕಾದ್ರೆ ಇಂಥ ಘಟನೆಗಳು ಜೀವನದಲ್ಲಿ ನಡಿಬೇಕ್ರಿ. ಒಮ್ಮೆ ಏನಾಗಿದೆ, ಇದು ಭಾಳ ಹಿಂದಿನ ಕಥೆನೇ, 40-45 ವರ್ಷ ಹಿಂದಿನ ಕಥೆ. ನಮ್ಮ ಮನೆ ರಿಪೇರಿ, ಹಳೇ ಮನೆ, ಸ್ವಲ್ಪ ರಿಪೇರಿ ಮಾಡಿಸುವ ಅಂತ. ರಿಪೇರಿ ಮಾಡಿಸ್ಲಿಕ್ಕೆ ಅಂದರೆ ಒಮ್ಮೆಗೆ ರಿಪೇರಿ ಮಾಡಲಿಕ್ಕೆ ಕಾಸಿಲ್ಲ, ಚೂರೇ ಮಾಡಿಸೋದು. 1 ವರ್ಷ ಪಕ್ಕಾಸಿ ಓಡಿಸೋದು, 1 ವರ್ಷ ರೀಪ್ ಓಡಿಸೋದು, 1 ವರ್ಷ ಹಂಚು ಓಡಿಸೋದು. ಹೀಗೆ ನಮ್ಮ ರಿಪೇರಿ ಅಂದರೆ ಒಮ್ಮದೇ ವರ್ಷ ಪಕ್ಕಾಸಿ ರೀಪು ಹಂಚು ಪೂರ ಆಗಲಿಕ್ಕೆ ದುಡ್ಡಿಲ್ಲ. ಹೀಗೆ ಮಾಡ್ತಾ ಇದ್ದೆ. ಹಾಗೆ ಒಂದು ದಿವಸ ಏನಾಗಿದೆ, ರೀಪು ಬೇಕು, ಮರುದಿವಸ ಕೆಲಸಕ್ಕೆ ರೀಪು ಬೇಕು. ಮನೆ ತಂದ ರೀಪ್ಸ್ ಖರ್ಚಾಗಿದೆ. ಆ ಬಡಗಿ, ಕೆಲಸಕ್ಕೆ ಬರ್ತಿರ್ತಕ್ಕಂಥ ಬಡಗಿ ಹೇಳಿದ, ನಾಳೆ ಸುಮಾರು 150 ರೂಪಾಯಿದು ರೀಪು ಬೇಕಾಗತ್ತೆ, ಡಿಪೋದಿಂದ ತರ್ತೇನೆ, ನೀವು ಮತ್ತೆ ಕೊಟ್ಟಿದ್ದೀರಿ. ಆಯಿತು ಒಂದೇ. ಅಲ್ಲ ಹೋದರು ಕೆಲಸವ್ರು ಮುಂಚಿನ ದಿವಸ. ಅವರಿಗೆಲ್ಲ ಡೈಲಿ ವೇಜಸ್ ಕೊಟ್ಟು ಕಳಿಸಿದೆ. ಮರುದಿವಸ ಅವರು ಬರ್ತಾರೆ, ಎಲ್ಲರೂ ಬನ್ನಿ. ಕಥೆ ಏನಾಗಿದೆ ಅಂದರೆ, ನನ್ನ ಹತ್ರ ಅವ್ರು ಮರುದಿವಸ ಬಂದರೆ ಮರುದಿವಸ ಸಾಯಂಕಾಲ ಅವ್ರಿಗೆ ವೇಜಸ್ ಕೊಡಬೇಕು. 100 ರೂಪಾಯಿದು 150 ರೂಪಾಯಿದು ರೀಪು ಮತ್ತು ಆ ಕೆಲಸದವರಿಗೆ ವೇಜಸ್ಸು ಒಟ್ಟಿಗೆ 150 ರೂಪಾಯಿ ಆಗ್ತದೆ. ಈಗ ಒಬ್ಬೊಬ್ಬರಿಗೆ 150-200 ಆಗುತ್ತೆ. ಇದು ಆ ಕಾಲ 45 ವರ್ಷ. ಅವ್ರಿಗೆ 150 ರೂಪಾಯಿ ವೇಜಸ್ಸು, ಒಟ್ಟಿಗೆ 300 ರೂಪಾಯಿ ಬೇಕು ನನಗೆ ಮರುದಿವಸ ಸಂಜೆ. ನನ್ನ ಹತ್ರ ಪೆಟ್ಟಿಗೆಯಲ್ಲಿ 30 ರೂಪಾಯಿಯೂ ಇರಲಿಲ್ಲ. ಇವರು ನಾಳೆ ಬರ್ತೇನೆ ಅಂತ ಹೇಳಿ ಹ್ಞೂ ಅಂತ ಅಂದ್ಬಿಟ್ಟು. ಯಾಕೆಂದರೆ ಅಯ್ಯೋ ನಾಳೆ ಸಂಜೆ ಅಲ್ವ, ಈಗ ಯಾಕೆ ತಲೆಬಿಸಿ ಮಾಡಿಕೊಳ್ಳೋದು ಅಂತ. ನೋಡಿ, ನಾವು ತಲೆಬಿಸಿ ಮಾಡಿಕೊಳ್ಳದೇ ಇದ್ದರೆ ಸಮಸ್ಯೆ ಹೇಗೆ ಪರಿಹಾರ ಮಾಡ್ತಾನೆ ಭಗವಂತ ಅಂತ. ನಾಳೆ ಸಂಜೆ 300 ರೂಪಾಯಿ ಆಗ, ಅದಕ್ಕೆ ಇವತ್ತೇ ತಲೆ ಮಾಡಿಸ್ಕೊಂಡು ನಾಳೆ ಕೆಲಸಕ್ಕೆ ಬರಬೇಡಿ, ನಾನು ದುಡ್ಡಿಲ್ಲ ಅಂತ ಹಾಕೊಳ್ಳಿ. ಆಯ್ತು ಬನ್ನಿ ಹಿಂದೆ. ಅವನು ಬಂದ, ರೀಪ್ ಹಿಡ್ಕೊಂಡು ಬಂದ, ಡಿಪೋದು 150 ರೂಪಾಯಿ ರೀಪ್ ಬಿಲ್ ಕೊಟ್ಟ, ಒಳಗಿಟ್ಟೆ. ಆಯಿತು, ಕೆಲಸ ನಡೀತಾ ಇದೆ. ಅದು ಸಂಜೆ 5 ಗಂಟೆಗಲ್ವಾ, ಈಗ ಯಾಕೆ ತಲೆಬಿಸಿಯನ್ನು ಆದಷ್ಟು ಪೋಸ್ಟ್ಪೋನ್ ಮಾಡಬೇಕು ನಾವು. ಸಂಜೆ ಆಗೋ ಸಮಸ್ಯೆ ಬೆಳಗಾತಿನ ತಲೆಬಿಸಿ ಮಾಡಿಕೊಂಡು BP ಯಾಕೆ ಜಾಸ್ತಿ ಮಾಡ್ಕೊಳ್ಬೇಕು. ಸಂಜೆ 5 ಗಂಟೆಗಲ್ವಾ, 4-3/4 ಗಂಟೆ ತಲೆಬಿಸಿ ಮಾಡಿಕೊಳ್ಳಿ ಶುರು ಮಾಡಿದ್ರೆ ಸಾಕು. ಹೀಗೆ ಯಾಕೆ, ಬೆಳಗಾತ ಆನಂದವಾಗಿದ್ದೆ. ಆಯಿತು, ಮಧ್ಯಾಹ್ನ ಊಟ ಮಾಡಿ ಬರ್ತೇವೆ ಅಂತ ಹೋದರು. ಹೋಗಿ ಬಂದರು. ಮಧ್ಯಾಹ್ನ ಕೆಲಸ ಶುರುವಾಯಿತು. 2 ಗಂಟೆಗೆ ಕೆಲಸ ಆಗ್ತಾ ಇದೆ. 4:30-5 ಗಂಟೆಗೆ ಕೊಡಬೇಕು. ನಾನು ಇನ್ನು ತಲೆಬಿಸಿ ಮಾಡಿಕೊಳ್ಳದೆ 2:30 ಗಂಟೆ ಇರಬಹುದು. ಆಮೇಲೆ ಮತ್ತೆ ತಲೆಬಿಸಿ ಮಾಡಬೇಕಲ್ಲ. ಅದು ನೋಡೋಣ, ಯಾವುದಕ್ಕೂ 4:30 ಗಂಟೆ ಯೋಚನೆ ಮಾಡೋಣ ಅಂದರೆ ಸುಮ್ಮನೆ ನಿಜವಾಗಿಯೂ ನಿರಾಳವಾಗಿದ್ದೆ. 4 ಗಂಟೆ ಆಯಿತು. 4-4 ಗಂಟೆ 4:30 ಗಂಟೆ ಆಯಿತು. ಅಷ್ಟು ಹೊತ್ತಿಗೆ ನನ್ನ ನಿಜವಾಗಿ ಒಳಗಿನ 30 ರೂಪಾಯಿ ಇದೆ. 300 ರೂಪಾಯಿ ನಾನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅವ್ರು ಹೋಗುವಾಗ ದುಡ್ಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಬೆಳಗಾತ ಹೇಳಿಕ್ಕೆ ಆಗ್ತಿರ್ಲಿಲ್ಲ, ನಾವು ಕೆಲಸಕ್ಕೆ ಬರ್ತಿರ್ಲಿಲ್ಲ ಅಂತ ಹೇಳ್ತಾರೆ ಕೆಲಸದವರು. ಈ ಸ್ಥಿತಿ ಇದೆ. ನಾನು ನಿಶ್ಚಿಂತೆಯಿಂದ, ದೇವರು ಏನಾದರೂ ಒಂದು ದಾರಿ ತೋರಿಸ್ತಾನೆ, ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಇಷ್ಟು ನಿಶ್ಚಿಂತೆಯಿಂದ ಇದ್ದೆ. ನೋಡಿ, 4:15 ಗಂಟೆ ಸಮಯಕ್ಕೆ ಮಠದಿಂದ ಒಬ್ಬ ಹುಡುಗ ಸೈಕಲ್ನಲ್ಲಿ ಬಂದ. ಆಗ ಪಲ್ಲಿಮಾನ ಮಠದ ಸ್ವಾಮಿಗಳಾಗಿದ್ದವರು ಒಂದು ಚೀಟಿ ಕಳಿಸಿದ್ದಾರೆ. ಅವನ ಕೆಲವೊಂದು ಪತ್ರ. ಅದು ಗುರುರಾಚಾರ್ಯರಿಗೆಲ್ಲ ನಾವು ಆವಾಗ ಒಟ್ಟಿಗೆ ಇದ್ದವರು, ಅದೆಲ್ಲ ಕಥೆ ನೆನಪಿದೆಯೋ ಇಲ್ಲವೋ ಅಂತ ನಡೆದಾಗ ನಾವು ಒಟ್ಟಿಗಿದ್ದವರು ಆ ಮಠದಲ್ಲಿ. ವಿಚಿತ್ರ ನೋಡಿ, ಅವನು ಬಂದ. ಏನಪ್ಪ ಅಂದೆ. ಏನಿಲ್ಲ, ಸ್ವಾಮಿಗಳು ನಿಮಗೊಂದು, ನಾನು ಸ್ವಾಮಿಗಳಿಗೆ ಪಾಠ ಹೇಳ್ತಿದ್ದೆ, ಎಲ್ಲೋ ಇವತ್ತು ಪಾಠಕ್ಕೆ ಬರೋದು ಬೇಡ ಅಂತ, ಏನೋ ಚೀಟಿ ಇರ್ಬೋದು, ಇವನು ಇನ್ನೇನು ಅಥವಾ ಬೇರೆ ಏನಾದ್ರು ಅಥವಾ ಅರ್ಜೆಂಟ್ ಮಾತಾಡಬೇಕು, ಬಂದು ಹೋಗಿ ಏನೋ ಇರುತ್ತೆ ಸ್ವಾಮಿಗಳ ಚೀಟಿ ಅಂತ ತಗೊಂಡೆ ನಾನು. ಒಳಗಿಂದ ಒಂದು ಕಾಗದ ಇತ್ತು.
ಕಾಗದದ ಒಟ್ಟಿಗೆ 300 ರೂಪಾಯಿ ಇತ್ತು. ಮೈ ಪ್ರಾಬ್ಲಮ್ ಈಸ್ ಸಾಲ್ವ್ಡ್. ಅವತ್ತು ಸಂಜೆ ಕೊಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ದೇವರು ತರಿಸಿ ಕೊಟ್ಟಿದ್ದಾರೆ 4:30 ಗಂಟೆಗೆ. ಏನು ಕಥೆ ಇದು? ಯಾಕೆ ಬಂತು 300 ರೂಪಾಯಿ? ನಾನು ಯಾವತ್ತೂ ಸ್ವಾಮಿಗಳ ಹತ್ರ ಮನೆ ಕಟ್ಟಿಸ್ತಾ ಇದ್ದೇನೆ, ದುಡ್ಡಿನ ತಾಪತ್ರಯ ಅಂತ ಹೇಳಲಿಲ್ಲ. ನಾನು ಯಾವತ್ತೂ ಯಾರ ಹತ್ರ ನನ್ನ ತಾಪತ್ರಯಗಳ ಬಗ್ಗೆ ಸಹಜವಾಗಿ ಹೇಳಿಕೊಳ್ಳೋದಿಲ್ಲ. ನಮ್ಮ ಕಷ್ಟವನ್ನು ಇನ್ನೊಬ್ಬರ ಹತ್ರ ಡಿಸ್ಟ್ರಿಬ್ಯೂಟ್ ಮಾಡಿ ಅವ್ರಿಗೂ ಸುಮ್ಮ ತಲೆ ಬಿಸಿ ಅಷ್ಟೇ, ಏನು ಉಪಯೋಗ ಇಲ್ಲಲ್ಲ. ಇನ್ನೊಬ್ಬರು ಯಾಕೆ, ನಾನು ಸಾಮಾನ್ಯವಾಗಿ ನನ್ನ ಪ್ರಾಬ್ಲಮನ್ನು ಹಂಚಿಕೊಳ್ಳಿಲ್ಲ. ಸ್ವಾಮಿಗಳ ಹತ್ರ ನಾನೇನು ಹೇಳಲಿಲ್ಲ, ಇದು ಯಾಕೆ 300 ರೂಪಾಯಿ ಕಳಿಸಿದರು. ಆದರೆ ದೇವರ ವ್ಯವಸ್ಥೆ ನೋಡಿ, ಪತ್ರ ಇದೆ ಅದರಲ್ಲಿ. ಅವ್ರು ಹೇಳ್ತಾರೆ, ಸುಮಾರು 10 ವರ್ಷಗಳ ಕೆಳಗೆ ಒಬ್ಬ ಯಾತ್ರಿಗ, ಇವರು ಬರೆದ ವಿಷಯ ಪತ್ರದಲ್ಲಿ, ಸುಮಾರು 10 ವರ್ಷಗಳ ಕೆಳಗೆ ಒಬ್ಬ ಯಾತ್ರಿಗ ಉಡುಪಿಗೆ ಬಂದಿದ್ದ. ಬಂದಾಗ ಯಾರೋ ಪಿಕ್ ಪಾಕೆಟ್ ಮಾಡಿದರು, ಕಿಸೆಯಲ್ಲಿದ್ದ ದುಡ್ಡೆಲ್ಲ ಹೋಯಿತು. ಅವನು ಬಂದು ಇವ್ರ ಹತ್ರ, ಸ್ವಾಮಿಗಳ ಹತ್ರ ಬಂದು ದುಃಖ ತೋಡಿಕೊಂಡ. ಸ್ವಾಮಿ, ನಾನು ಬಂದು ಈಗ ವಾಪಸ್ ಹೋಗ್ಲಿಕ್ಕೆ ಬಸ್ ಚಾರ್ಜ್ ಇಲ್ಲದಂತಹ ಸ್ಥಿತಿಯಲ್ಲಿದ್ದೇನೆ, ನನಗೆ ದುಡ್ಡೆಲ್ಲ ಕಳವಾಗೋಯ್ತು, ಯಾರೋ ಕಿಸೆಯಲ್ಲಿದ್ದದ್ದು ಕದ್ದು ಬಿಟ್ಟಿದ್ದಾರೆ, ನಾನು ದಯವಿಟ್ಟು ಹೆಲ್ಪ್ ಮಾಡಬೇಕು. ಎಷ್ಟು ಬೇಕಪ್ಪ ನಿನಗೆ ಅಂತ ಕೇಳಿದ್ರೆ, ನನಗೊಂದು 300 ರೂಪಾಯಿ ಕೊಟ್ಟರೆ ಹೋದ ತಕ್ಷಣ ಕಳಿಸ್ಕೊಡ್ತೇನೆ. ತೆಗೆದುಕೊಟ್ರು ಸ್ವಾಮಿಗಳು 300 ರೂಪಾಯಿ. 300 ರೂಪಾಯಿ ಕೊಟ್ಟದ್ದು ಅವನು ಹೋದ್ಮೇಲೆ ಕಳಿಸಲೇ ಇಲ್ಲ. ಹೋದ ತಕ್ಷಣ ಕಳಿಸ್ತೇನೆ ಅಂತ ಹೇಳಿದ್ದು, ಕಳಿಸಲೇ ಇಲ್ಲ. ಏನು ತಾಪತ್ರಯ ಆಯಿತೋ ಏನೋ ನೋಡಿ. ಅವನು 10 ವರ್ಷದ ನಂತರ ಅವತ್ತು ಡೆಲ್ಲಿ ಅವನು ಮನಿ ಆರ್ಡರ್ ಮಾಡಿ ಕಳಿಸಿದ್ದಾನೆ. ಅದು ಅದೇ ದಿವಸ ಬಂದಿದೆ ಅವರಿಗೆ. ಇಲ್ಲಿ 300 ರೂಪಾಯಿ ಯಾವತ್ತು ನನಗೆ ಕಮ್ಮಿ ಆಗುತ್ತೆ ಆವತ್ತು ಮನಿ ಆರ್ಡರ್ ಆಗಿ ಅವರಿಗೆ ಬಂದಿದೆ, ಸ್ವಾಮಿಗಳಿಗೆ. ಇದು ನಾನು ಹೇಳಿದಲ್ಲ, ಇಲ್ಲಿ 100 ರೂಪಾಯಿ ಹೋದದ್ದು ಅಲ್ಲಿ ಹೈದರಾಬಾದ್ ಸ್ವಾಮಿಗಳು ಮಂತಾಕ್ಷರಿ, ಅದೇ ಥರ 300 ರೂಪಾಯಿ ಮನಿ ಆರ್ಡರ್ ಮಾಡಿ ಆ ಸ್ವಾಮಿಗಳಿಗೆ, ನಾನು 10 ವರ್ಷದಿಂದ ನಿಮ್ಮಿಂದ ತಗೊಂಡ ದುಡ್ಡನ್ನು ಮರಳಿಸುವುದಾಗದೆ ಅಪರಾಧ ಮಾಡಿದ್ದೇನೆ, ಕ್ಷಮಿಸಿ ಅಂತ 300 ರೂಪಾಯಿ ಕಳಿಸಿಕೊಟ್ಟಿದ್ದಾನೆ 10 ವರ್ಷ ನಂತರ. ಅದೇ ದಿವಸ ಬಂದಿದೆ ಅವರಿಗೆ. ಅವ್ರದ್ದೇ ಆಗಿದೆ. ಆ 300 ರೂಪಾಯಿಯನ್ನು ಅವರು ಎಂದೋ ಲೆಕ್ಕದಿಂದ ಹೊರಗೆ ಹಾಕಿ ಆಗಿದೆ. ಯಾಕಂದರೆ ಇನ್ನೊಂದು ಆಸೆ ಬಿಟ್ಟಾಗಿದೆ. ಅವ್ರು ಏನು ಬರೆದರು, 300 ರೂಪಾಯಿ ಅವನು ಕಳಿಸಿಕೊಟ್ಟಿದ್ದಾನೆ, ನಾನು ಅವನಿಂದ ಬರುವುದನ್ನು ನನ್ನ ಲೆಕ್ಕಾಚಾರದಿಂದ ಮೈನಸ್ ಮಾಡಿ ಅದರ ಆಸೆ ಬಿಟ್ಟಾಗಿದೆ, ಆದ್ದರಿಂದ ನನಗೆ ಈ 300 ರೂಪಾಯಿ ಬೇಡ. ನೀವು ಮನೆ ಕಟ್ಟಿಸ್ತಾ ಇದ್ದೀರಿ ಅಂತ ಸುದ್ದಿ ಕೇಳಿದೆ, ನಿಮಗೆ ಉಪಯೋಗ ಬೀಳುವುದಾದರೆ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಬರೆದಿದ್ದಾರೆ. ಇದು ಎಂಥ ವಿಚಿತ್ರ ಹೇಳಿ. ಇದು ಭಗವಂತ ನಮ್ಮನ್ನು ರಕ್ಷಣೆ ಮಾಡತಕ್ಕ ವಿಧಾನ. ನಾವು ತಲೆ ಬಿಸಿ ಮಾಡಿಕೊಂಡದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುವುದೇ ಇಲ್ಲ, BP ಜಾಸ್ತಿ ಆಗೋದಷ್ಟೇ. ಆದರೆ ನಿಶ್ಚಿಂತೆಯಿಂದ ಭಗವಂತನ ರಕ್ಷೆಯನ್ನು ನಾವು ಕಾದರೆ, ರಕ್ಷಿಸುತ್ತಾನೆ ಅಂತ ಭರವಸೆ ನಮಗಿದ್ದರೆ ರಕ್ಷಣೆ ಬರುತ್ತೆ. ಅದನ್ನು ಹೇಳಿ ಜಗತ್ಪತೆ, ಇಡೀ ಜಗತ್ತಿನ ರಕ್ಷಕ ನೀನು, ಪಾಲಕ, ನಿನ್ನಿಂದ ರಕ್ಷಣೆ ಬರುವುದಿಲ್ಲ ಅನ್ನೋ ಮಾತಿಲ್ಲ. ಆದರೆ ನೀನು ರಕ್ಷಿಸ್ತೀಯಾ, ರಕ್ಷತೀತ್ಯೇವ ವಿಶ್ವಾಸ, ಅದನ್ನು ಕಳ್ಕೊಂಡವರು ನಾವು. ನೀನು ರಕ್ಷಿಸ್ತೀಯ ಅನ್ನೋ ಭರವಸೆ ಕಳ್ಕೊಂಡು ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು ಅಂತ ಒದ್ದಾಡುವವರು, ಆಗದೆ ಕೈ ಚೆಲ್ಲುವವರು ಅಷ್ಟೇ. ನೀನು ರಕ್ಷಿಸ್ತೀಯ ಎನ್ನುವ ಭರವಸೆ ಬಂದರೆ ಜೀವನದಲ್ಲಿ ಸಮಸ್ಯೆಯೇ ಇಲ್ಲ. ಇದನ್ನು 100 ಬಾರಿ ನಾನು ಅನುಭವಿಸಿದ್ದೇನೆ. ಯಾವುದೋ ಒಂದು ಕಾಣದ ಕೈ, ನಾವು ಕೈ ಚೆಲ್ಲುವಾಗ ನಾನಿದ್ದೇನೆ ಅಂತ ಕೈ ಹಿಡಿದೆಪ್ಪಿಸು. ಆ ರಕ್ಷೆ ಇಲ್ಲದೆ ಇರ್ತಿದ್ರೆ, ಅರ್ಜುನನೇ ಕೃಷ್ಣನ ರಕ್ಷಣೆ ಅಲ್ಲದೆ ಇರ್ತಿದ್ದರೆ ಅರ್ಜುನ ಎಷ್ಟೋ ಸರ್ತಿ ಸಾಯಬೇಕಿತ್ತು. 1-2 ಸರ್ತಿ ಅಲ್ಲ, ಅವನು ಸಾಯೋದೆ ಎಷ್ಟೋ ಸರ್ತಿ ಅವನು ಸತ್ತೇ ಹೋಗಬೇಕಿತ್ತು. ಅವನು ಸಾಯದೆ ಕೊನೆ ತನಕ ಉಳಿದದ್ದು ಕೃಷ್ಣನಿಂದಾಗಿ. ಅವನು ಸಮಸ್ಯೆ ಬಂದಾಗೆಲ್ಲ ಕೃಷ್ಣ ನಿಂತು ರಕ್ಷಿಸಿದ. ಎಷ್ಟು ಸಂದರ್ಭಗಳಲ್ಲಿ ಯುದ್ಧ ಆಗ್ತಾ ಇದ್ದಾಗ, ಈ ಗೀತಾ ಉಪದೇಶ ನಡೀತಾ ಇದ್ದದ್ದು, ನಾವು ಅಲ್ಲಿಂದ ಮುಂದೆ ಯುದ್ಧ ಆಗಿ ಒಂದು 10-12 ದಿವಸ ಆಗಿದೆ ಅಷ್ಟೇ. ಅಲ್ಲಿ ಒಂದು ಸರ್ತಿ ಹೋದಾಗ ಏನಾಯಿತು, ಏನೂ ಆಗಲಿಲ್ಲ ಅಣ್ಣ, ಏನೂ ಯುದ್ಧ ಆಗ್ತಾ ಇದೆ. ಏನು ನಿನ್ನಂಥ ಜಗದೇಕ ವೀರ ಇದ್ದು ಇನ್ನೂ ಯುದ್ಧ ಆಗ್ತಾ ಇದೆ ಅಂತ ಹೇಳ್ತಿ? ಯಾವ ಕರ್ಮಕ್ಕೆ ನೀನು ಬಿಲ್ಲು ಬಾಣ ಹಿಡ್ಕೊಂಡು ತಿರುಗೋದು? ಕೊಡು ಯಾರಿಗಾದ್ರೂ ನಿನ್ನ ಗಾಂಡೀವನ್ನ ಅಂತಂದ್ಬಿಟ್ಟ ಧರ್ಮರಾಜ ತಲೆಬಿಸಿಯಲ್ಲಿ. ನಿಮ್ಮನ್ನೆಲ್ಲ ನಂಬಿ ನಾನು ಯುದ್ಧಕ್ಕಿಳಿದರೆ ನೀವು ಇನ್ನೂ ಯುದ್ಧ ಆಗ್ತಾ ಇದೆ, ಅವರೇ ಗೆಲ್ತಾ ಇದ್ದಾರೆ, ನೋಡೋಣ. ಏನು ನೋಡೋದು? ನಮ್ಮವರ ಹೆಣ ಬೀಳುವುದನ್ನು ನೋಡೋದಾ? ನಿನಗೆ ಆಗೋಲ್ಲ ಅಂತ ಹೇಳಿ ಇನ್ಯಾರಿಗಾರು ಕೊಡುವ ಆ ಗಾಂಡೀವ ಧನುಸ್ಸನ್ನು ಯಾಕೆ ಹೆಗಲ ಮೇಲೆ ಇಟ್ಕೊಂಡಿದ್ದಿ ಅಂತ ಅಂದ್ಬಿಟ್ಟ. ಆ ಉದ್ವೇಗದಲ್ಲಿ ಧರ್ಮರಾಜ ಹೇಳಿಬಿಟ್ಟ. ಇಟ್ಕೊಂಡ ಮೇಲೆ ಕತ್ತಿ ತೆಗೆದ ಇವ. ಕೃಷ್ಣ ನಿಂತಿದ್ದಾನೆ. ಏನು ಅಣ್ಣ ನನ್ನ ತಲೆ ಕಡಿದು ಬಿಡ್ಬೇಕು? ಏನೇ ಅಣ್ಣನ ತಲೆ ನನ್ನದೊಂದು ಪ್ರತಿಜ್ಞೆ ಇದೆ, ಮಾತು ಉಳಿದು. ಏನು? ಗಾಂಡೀವ ಧನುಸ್ಸನ್ನು ಇನ್ಯಾರಿಗೂ ಹಸ್ತಾಂತರ ಮಾಡುವಂತ ಯಾರಾದರೂ ಹೇಳಿದರೆ ಅವರನ್ನು ಕೊಲ್ತೇನೆ, ನಾನು ಪ್ರತಿಜ್ಞೆ ಮಾಡಿದ್ದೇನೆ, ನನಗೆ ಉಪಾಯ ಇಲ್ಲ, ಅಣ್ಣನನ್ನು ಕೊಲ್ಲೇಬೇಕು. ಹೌದಾ? ಓಹೋ, ಒಳ್ಳೆ ಸಂಗತಿ ಆಯಿತು. ನಾನು ಅದಕ್ಕೆಲ್ಲ ಪರಿಹಾರ ಹೇಳ್ತೇನೆ. ಮೊದಲು ಕತ್ತಿ ಒಳಗಿಡು ಅಂದ. ಕೃಷ್ಣ ಇಲ್ಲದ್ರೆ ಅಣ್ಣನ ಕೊಂದೇ ಬಿಡ್ತಿದ್ದ ಅವತ್ತು. ಹೇಳೋದು ಧರ್ಮಶಾಸ್ತ್ರ ಓದಿ ಆಗೋ ಸಮಸ್ಯೆಗಳು. ಅವನು ಪ್ರತಿಜ್ಞೆ, ಮಾತು ಉಳಿಸ್ಬೇಕು. ಸರಿ, ಕತ್ತಿ ಹಿಡ್ಕೊಂಡು ಹೊರಡೆ. ಕೃಷ್ಣ ಹೇಳಿದ, ಕತ್ತಿ ಒಳಗಿಡು ಮೊದಲು. ಮತ್ತೆ ಅಣ್ಣನ ಕೊಲ್ಲಿಕ್ಕೆ ಬೇರೆ ವಿಧಾನ ಉಂಟು, ಕತ್ತಿ ಇಲ್ಲದೆ ಕೊಲ್ಲಿಕ್ಕೆ. ಏನು
ನಿನ್ನ ಅಣ್ಣ ಅಲ್ಲವನು, ಬಾಯಿ ಬಂದಾಗ ಬೈ, ನಿನ್ನ 3 ಕಾಸಿನ ಯೋಗ್ಯತೆ ಇಲ್ಲ, ಯುದ್ಧ ಮಾಡೋ ಯೋಗ್ಯತೆ ಇಲ್ಲ, ಕೋಣೆಯಲ್ಲಿ ಕೂತ್ಕೊಂಡು ಬಡಾಯ ಕೊಚ್ತಾನೆ ಅಂತ ಹೇಳು. ಅದು ದೊಡ್ಡವರನ್ನು ನಿಂದೆ ಮಾಡೋದಕ್ಕಿಂತ ದೊಡ್ಡ ಕೊಲೆ ಇಲ್ಲ. ಬೈಯೋವನನ್ನು ಅರ್ಜುನ ಇಲ್ಲ ಅಂದರೆ ಕೊಂದೇ ಬಿಡ್ತಿದ್ದ ಅವತ್ತು ನೋಡಿ. ಆಯಿತು, ಧರ್ಮರಾಜನನ್ನು ಬೈದ. ಧರ್ಮರಾಜ ತಲೆ ಇಟ್ಕೊಂಡು ಕೇಳಿದ, ನಮಗೇನು ಬುದ್ಧಿವಾದ ಹೇಳೋದು ನೀನು ಬಾ, ತಾಕತ್ತಿದ್ರೆ ನಿನಗೆ ಯುದ್ಧದಲ್ಲಿ ಒಂದು ಜೀವ ನೆತ್ತರ ನೋಡಿದರೆ ತಲೆ ಬಿಸಿ ಆಗುತ್ತೆ ನಿನಗೆ. ಒಂದು ಜೀವ ಕೊಂದು ನೀನು ಇಡೀ ಯುದ್ಧದಲ್ಲಿ ಒಂದು ಪ್ರಾಣಿಯನ್ನು ಕೊಂದವನಲ್ಲ, ಇಲ್ಲೇ ಅಂತ ಬಟಾಯಿ ಕೊಚ್ಚೋದು, ಮುಚ್ಚಬಾಯಿಯಿಂದ. ಧರ್ಮರಾಜ ತಲೆ ಇಟ್ಟು ಕೂತ್ಕೊಂಡ. ಪುನಃ ಕತ್ತಿ ತೆಗೆದ ಅರ್ಜುನ. ಏನೋ ಅಣ್ಣನನ್ನು ಬೈದು ನಾನು ಬದುಕೋದಿಲ್ಲ, ಸಾಯ್ತೀನಿ ಶುರು ಮಾಡಿದ. ಅಯ್ಯೋ ರಾಜಾರವೇ, ಇವ್ರನ್ನ ಸಾಯೋದೇ ಒಂದು ಕಾರ್ಯಕ್ರಮ, ಬದುಕಿಸುವುದೇ ಕೃಷ್ಣನ ಕಾರ್ಯಕ್ರಮ. ನಾನು ಸಾಯ್ತೀನಿ, ಅಣ್ಣನನ್ನು ನಿಂದೆ ಮಾಡಿ ನಾ ಯಾಕೆ ಬದುಕಬೇಕು? ಸರಿ, ಕತ್ತಿ ಹಿಡ್ಕೊಂಡು ನಿಂತು ಬಿಟ್ಟಾರ. ಕತ್ತಿ ಒಳಗಿಡು ಅಂದವನ. ಯಾಕೆ? ನಿನ್ನ ಸಾಯಲಿಕ್ಕೆ ನಾನು ವಿಧಾನ ಹೇಳ್ತೇನೆ. ವಿಷ ಬೇಡ, ನೇಣು ಬೇಡ, ಕತ್ತಿ ಬೇಡ, ಸುಲಭವಾಗಿ ಸಾಯೋ ವಿಧಾನ ಹೇಳಿ. ಏನು? ಅಣ್ಣನ ಮುಂದೆ ನಿನ್ನನ್ನು ನೀನು ಹೊಗಳಿಕೋ, ಬಡಾಯ ಕೊಚ್ಚು, ಅದೇ ಸಾವು ಮನುಷ್ಯನಿಗೆ. ಹೀಗೆ ಎಷ್ಟು ಸರ್ತಿ ಕೃಷ್ಣ ಇವರು ಸಾಯುವವರನ್ನು ಬದುಕಿಸಿದ್ದ. ಅದನ್ನು ನೆನಪಿಸಿಕೊಂಡು ಕೊನೆಗೆ ಹೇಳ್ತಾರೆ, ಜಗತ್ಪತೆ, ನೀನು ಜಗತ್ತಿನ ದೊಡ್ಡ ರಕ್ಷಕ, ನೀನು ಇರದೇ ಇದ್ದು ನಾವೆಂದೋ ಸತ್ಯ ಹೋಗ್ತಿದ್ದೆವು. ಹೀಗೆ ಸ್ತೋತ್ರ ಮಾಡಿ ಹೇಳ್ತಾನೆ. ಇಷ್ಟೂ ಪ್ರಸ್ತಾವನೆ, ಕೃಷ್ಣನ ಮಹಿಮೆಯನ್ನು ಅವನು ಉದ್ವೇಗದಿಂದ. ವಕ್ತುಮರ್ಹಸಿ ಅಶೇಷೇಣ ದಿವ್ಯಾಹಿ ಆತ್ಮವಿಭೂತಯ ಯಾಭಿರ್ ವಿಭೂತಿಭಿ ಲೋಕೈ ಇಮಾನ್ ತ್ವಂ ವ್ಯಾಪ್ಯ ತಿಷ್ಠಸಿ. ನನ್ನದು ಒಂದು ಪ್ರಾರ್ಥನೆ, ನಿನ್ನ ದಿವ್ಯವಾದ ಲೋಕೋತ್ತರವಾದ ಲೋಕ ವಿಲಕ್ಷಣವಾದ ವಿಭೂತಿಗಳು, ವಿಭೂತಿಗಳು ಅಂದರೆ ಮಹಿಮೆಗಳು, ಮತ್ತು ನಿನ್ನ ಮಹಿಮೆಗಳನ್ನು ತೋರಿದ ನಿನ್ನ ಅನೇಕ ರೂಪಗಳು, ವಿವಿಧ ಭವನಂ, ನಿನ್ನ ಮಹತ್ವ. ನೀನು ಬೇರೆ ಬೇರೆ ವಸ್ತುಗಳಲ್ಲಿ ಅಂತರ್ಗತನಾಗಿ ಒಂದೊಂದು ವಸ್ತುವಿಗೆ ಒಂದೊಂದು ವೈಶಿಷ್ಟ್ಯ ಕೊಟ್ಟಿದ್ದೀಯಲ್ಲ, ಅದಕ್ಕೆ ವಿಭೂತಿ ರೂಪ ಅನ್ನೋದು. ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇದೆ. ಯಾವ ವಸ್ತುವು ವೇಸ್ಟ್ ಅಲ್ಲ ಈ ಜಗತ್ತಿನಲ್ಲಿ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಅಸಾಧಾರಣವಾದ ಗುಣ ಇದೆ. ಆ ಅಸಾಧಾರಣ ಗುಣವನ್ನು ಕೊಟ್ಟು ಅದರಲ್ಲಿ ನೀನು ತುಂಬಿರುವುದರಿಂದಲ್ವ ಅದಕ್ಕೆ ಆ ಶಕ್ತಿ ಬಂದದ್ದು. ಹಾಗಾದರೆ ಒಂದು ವಸ್ತುವಿನಲ್ಲಿ ಅದರ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿಯಾಗಿ ಅದರೊಳಗೆ ತುಂಬಿ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ನಿನ್ನ ರೂಪ ಉಂಟಲ್ಲ, ಅದಕ್ಕೆ ವಿಭೂತಿ ರೂಪ ಅಂತ ಹೆಸರು. ವಿಭೂತಿ ಅಂದರೆ ವಿವಿಧ ಭೂತಿ ಮತ್ತು ವಿಶಿಷ್ಟ ಭೂತಿ, ಅದ್ಭುತವಾದ ಎಲ್ಲಿಯೂ ಕಾಣದಂಥ ವೈಶಿಷ್ಟ್ಯವನ್ನು ವ್ಯಕ್ತಪಡಿಸುವ ರೂಪ. ಮತ್ತು ವಿವಿಧ ಭೂತಿ, ನಾನಾ ರೂಪಗಳು, ಅನಂತ ರೂಪಗಳಿಂದ ಈ ಅನಂತ ಪ್ರಪಂಚದಲ್ಲಿ ತುಂಬಿ ಅನಂತ ವಸ್ತುಗಳಲ್ಲಿ ಅನಂತ ಶಕ್ತಿಯನ್ನು ವ್ಯಕ್ತಗೊಳಿಸಿದ ನಿನ್ನ ಮಹಿಮೆಯನ್ನು ವಕ್ತುಮರ್ಹಸಿ ಅಶೇಷೇಣ, ನನಗೆ ಪೂರ್ತಿ ಕೇಳಬೇಕು ನಿನ್ನ ಬಾಯಲ್ಲಿ ಅಂತ. ದಿವ್ಯಾಹಿ ಆತ್ಮವಿಭೂತಯ, ನಿನ್ನ ಈ ವಿಭೂತಿ ರೂಪಗಳು ಎಲ್ಲಿ ಎಲ್ಲಿ ಯಾವ ಯಾವ ವಸ್ತುವಿನಲ್ಲಿ ಎಂಥ ವಿಭೂತಿಯಾಗಿ ನೀನು ನೆಲೆಸಿದ್ದಿ ಅದನ್ನು ಕೇಳಬೇಕು ನಾವು. ಒಂದೊಂದು ವಸ್ತುವಿನಲ್ಲಿ ವೈಶಿಷ್ಟ್ಯವನ್ನು ಕೊಡತಕ್ಕಂಥ ನಿನ್ನ ರೂಪ, ಅದು ಪ್ರಪಂಚದಲ್ಲಿ ತುಂಬಿದ ಬಗೆ, ಅದನ್ನು ನಾನು ಕೇಳಬೇಕು, ನಿನ್ನ ಬಾಯಿಯಿಂದ ಕೇಳಬೇಕು. ವಕ್ತುಮರ್ಹಸಿ ಅಶೇಷೇಣ ದಿವ್ಯಾ ಆತ್ಮವಿಭೂತಯ. ವಿಭೂತಯ ಅಂತ ಪ್ರಥಮ ಬಹುವಚನದಲ್ಲಿದೆ, ಅದು ದ್ವಿತೀಯ ಬಹುವಚನದ ರೂಪ. ಪ್ರಥಮ ಸಪ್ತಸು ಪ್ರಥಮ. ದಿವ್ಯಾಹಿ ಆತ್ಮವಿಭೂತಯ, ನಿನ್ನ ವಿಭೂತಿಗಳು ಅದ್ಭುತ. ಅಂಥ ವಿಭೂತಿಗಳನ್ನು ನನಗೆ ನೀನು ಹೇಳಬೇಕು. ಹೇಳುವುದಂದರೆ ಅಲ್ಪ ಸ್ವಲ್ಪ ಹೇಳಲಿಕ್ಕೆ ಅನೇಕ ಜನ ಪಂಡಿತರು ಸಿಗ್ತಾರೆ ನಮಗೆ. ಆದರೆ ನೀನು ಹೇಳಿದರೆ ಅಶೇಷೇಣ, ನನಗೆ ನಿನ್ನ ಮಹಿಮೆಯ ಪೂರ್ಣ ಚಿತ್ರ ಬೇಕು. ದಿವ್ಯಾಹಿ ಆತ್ಮವಿಭೂತಯ ವಕ್ತುಮರ್ಹಸಿ. ಯಾಕೆ? ಯಾಭಿ ವಿಭೂತಿಭಿ ಲೋಕೈ ಲೋಕೆ ಲೋಕೆ ವ್ಯಾಪ್ಯ ತಿಷ್ಠಸಿ. ಯಾಭಿರ್ವಿಭೂತಿಭಿ ಲೋಕಾನ್ ಇಮಾನ್ ತ್ವಂ ವ್ಯಾಪ್ಯ ತಿಷ್ಠಸಿ. ನಿನ್ನ ಯಾವ ಯಾವ ವಿಭೂತಿ ರೂಪಗಳು ಈ ಲೋಕದಲ್ಲಿ ತುಂಬಿ ಆ ವಸ್ತುಗಳನ್ನು ಬೇರೆ ವಸ್ತುವಿನಿಂದ ಬೇರೆಯಾಗಿ ವಿಶಿಷ್ಟವಾದಂಥ ವೈಶಿಷ್ಟ್ಯವುಳ್ಳದ್ದನ್ನಾಗಿ ಮಾಡಿದೆ. ಅದನ್ನು ನಾನು ಉಪಾಸನೆ ಮಾಡಬೇಕು. ಉದಾಹರಣೆ ಅವನು ಕಾಣೋದು, ಈಗ ಒಂದು ಪಂಚ ಪಾಂಡವರಲ್ಲಿ ನೀನೊಂದು ವಿಶಿಷ್ಟ ವಿಭೂತಿಯಾಗಿ ನನ್ನೊಳಗೆ ಕೂತು ಬಿಟ್ಟಿದ್ದಿ. ಆದ್ದರಿಂದ ಪಾಂಡವರಲ್ಲಿ ಪಾಂಡವ ಅಂತ ಹೇಳಿದ ತಕ್ಷಣ ಮೊದಲು ನೆನಪಾಗುವುದು ಯಾರು? ನಾನು. ಯಾಕೆ? ನಾನು ಕುಂತಿಯ ಮಕ್ಕಳಲ್ಲಿ ಒಬ್ಬ ಅಷ್ಟೇ. ಏನು ವಿಶೇಷ? ಏನು ವಿಶೇಷ ಅಂದರೆ ನೀನು ಆ ವಿಶೇಷ ಮಾಡಿ ಒಳಗೆ ಕೂತವ, ನೀನು ಒಳಗೆ ಕೂತಿ. ಆದ್ದರಿಂದ ಇವತ್ತು ಪಾಂಡವ ಅಂತ ಹೇಳಿದರೆ ಮೊದಲು ನೆನಪಾಗುವುದು ನನ್ನ ಹೆಸರಲ್ವ, ಅದು ವಿಭೂತಿ. ನೀನು ಒಳಗೆ ಒಂದು ವ್ಯಕ್ತಿಯ ಒಳಗೆ ಕೂತಿ ಅಂದರೆ ಆ ವ್ಯಕ್ತಿಗೆ ಉಳಿದವರಿಗಿಂತ ಹೆಚ್ಚು ಇಂಪಾರ್ಟೆನ್ಸ್ ಬಂದಾಗ ಮಾಡಿಬಿಡ್ತಿ. ಅಂಥ ಎಲ್ಲೆಲ್ಲಿ ಕೂತು ಏನೇನು ವಿಭೂತಿ ಮಾಡ್ತೀನಿ ನೀನು, ಅದನ್ನು ನಾನು ಕೇಳಬೇಕು, ನಿನ್ನ ಬಾಯಿಯಿಂದ ಕೇಳಬೇಕು ಅಂತ. ಕಥಂ ವಿದ್ಯಾಂ ಅಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತನೆ. ನನಗೆ ನಿರಂತರ ನಿನ್ನ ಚಿಂತನೆ ಬರಬೇಕು. ಪ್ರತಿಯೊಂದು ವಸ್ತುವನ್ನು ನೋಡುವಾಗಲೂ ನಿನ್ನ ಸದಾ ಪರಿಚಿಂತನೆ ಅಂದರೆ ಯಾವತ್ತು ಏನು ಮಾಡುವಾಗಲೂ ಏನು ಪ್ರತಿಯೊಂದು ವಸ್ತುವನ್ನು ನೋಡುವಾಗ ನಿನ್ನ ಚಿಂತನೆ ಬರಬೇಕು ನನಗೆ.
ಆವಾಗ ಒಂದು ವ್ಯಕ್ತಿಯನ್ನು ನೋಡೋ, ಆಹಾ, ಈ ವ್ಯಕ್ತಿಯೊಳಗೆ ಭಗವಂತ ಇಂಥ ಒಂದು ವಿಶಿಷ್ಟ ಶಕ್ತಿಯನ್ನು ಇಟ್ಟಿದ್ದಾನೆ, ಅಂಥ ಭಗವಂತನಿಗೆ ನಮಸ್ಕಾರ. ಅವನಲ್ಲಿರುವ ವೈಶಿಷ್ಟ್ಯವನ್ನು ನೆನೆದು ಅದನ್ನು ಕೊಟ್ಟ ಭಗವಂತನ ಚಿಂತನೆ ಆಗಬೇಕು. ಅದು ಕಥಂ ವಿದ್ಯಾಂ ಅಹಂ ಯೋಗಿನ್ ತ್ವಾಂ ಸದಾಪ, ಅದನ್ನು ಅಂಥ ಅರಿವು ನನಗೆ ಹೇಗೆ ಬಂದೀತು? ಪ್ರತಿಯೊಂದು ವಸ್ತುವನ್ನು ನೋಡಿದಾಗ ಅಲ್ಲಿರತಕ್ಕ ವೈಶಿಷ್ಟ್ಯ, ಅಲ್ಲಿರತಕ್ಕಂಥ ಒಳ್ಳೆಯತನ. ರಾಮಚಂದ್ರ ಇದನ್ನು ಮಾಡಿ ತೋರಿಸಿದ್ದಾನೆ. ರಾಮಚಂದ್ರ ಒಂದು ಭೌಭೂತಿ ಕವಿ ಒಂದು ರೋಚಕ ಪ್ರಸಂಗ ಹೇಳ್ತಾರೆ. ಸೀತಾ ವಿವಾಹದಲ್ಲಿ ಆ ಧನುರ್ಭಂಗ ಮಾಡಿ ಸೀತೆಯನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟು ರಾವಣನೂ ಬಂದಿದ್ದಂತೆ. ಆಗ ಲಕ್ಷ್ಮಣ ಹೇಳ್ತಾನೆ, ಏನಪ್ಪ ಸೀತೆಯಂಥ ಎಳೆ ಹುಡುಗಿಯನ್ನ ಆ ರಾಕ್ಷಸ ಅರ್ಥ ಉಂಟ, ಅವನು ಕೂಡ ಸೀತೆಯನ್ನು ಬಯಸುದ, ಏನು ಮೂರ್ಖತನ ಅಂತ ಲಕ್ಷ್ಮಣ ಹೇಳ್ತಾನೆ. ಅವಾಗ ರಾಮ ಹೇಳ್ತಾನೆ, ನಿಜವಾಗಿ ರಾಮನಿಗೆ ಖುಷಿ ಆಗ, ಯಾಕೆಂದರೆ ರಾಮ ಒಲಿಸಬೇಕಾದ ಹೆಣ್ಣನ್ನು ರಾವಣ ಬಯಸಿದ್ದು ತಪ್ಪು ಅಂತ ಲಕ್ಷ್ಮಣ ಹೇಳಿದಾಗ ರಾವಣನಿಗೆ ಖುಷಿ ಆಗಬೇಕಿತ್ತೋ ಬೇಡವೋ ರಾಮನಿಗೆ. ರಾಮ ಹೇಳ್ತಾನೆ, ವತ್ಸ ಮಾಮೈವಂ, ಹಾಗೆಲ್ಲ ಹೇಳಬಾರ್ದಪ್ಪ. ಯಾಕೆ? ಮಹಾವೀರ ಖಲು ಸಹ, ಜಗತ್ತಿನ ದೊಡ್ಡ ವೀರ, ಅವನಿಗೆ ಸಾಟಿಯಾದ ವೀರನಿಲ್ಲ ನಮ್ಮ ಕಾಲದಲ್ಲಿ. ಅವನಲ್ಲಿ ಕೆಲವು ದೋಷಗಳಿದೆ, ದೋಷ ಯಾರ ಹತ್ರ ಇಲ್ಲ. ದೋಷವನ್ನು ಹಿಡಿದು ಮಾತಾಡಬೇಡ, ಅವನ ಒಳ್ಳೆತನವನ್ನು ಹಿಡಿದು ಮಾತಾಡು. ರಾವಣನಂಥ ವೀರ ಯಾರಿದ್ದಾರೆ? ಅವನ ಪೌರುಷಕ್ಕೆ ಬೆಲೆಗೊಟ್ಟು ಮಾತಾಡು, ಸಸಾರ ಮಾಡಬೇಡ ಅಂತ. ಇದು ಒಳ್ಳೆಯವರ ಗುಣ. ಅದೇ ಎರಡು ಗುಣ. ಲಕ್ಷ್ಮಣ ಏನು ಅವನು ಉಳಿದವನು, ಏನಪ್ಪ ಇದ್ದ ಹೆಣ್ಮಕ್ಕಳನ್ನು ಹಾಳು ಮಾಡೋನು, ಏನು ಪೌರುಷ ಅವನದು ಹಾಳು ಅಂತ ತಕ್ಷಣ ದೋಷವನ್ನು ಹೇಳಿದರೆ ಕೂಡಲೇ ಇವನು ತಿದ್ದೋದು. ಅಂದರೆ ಕೆಲವರಿಗೆ ಒಳ್ಳೆಯ ಅಂಶ ಕಾಣುವುದೇ ಇಲ್ಲ, ಬರೇ ದೋಷ ಹುಡುಕೋದು. ಯಾಕೆಂದರೆ ದಾನವ ಸ್ವಭಾವ. ಕೆಲವರಿಗೆ ಗುಣವನ್ನೇ ಹುಡುಕೋದು ರಾಮಚಂದ್ರ ಅದೇ ಕಾಡಿಗೆ ಹೋಗಿ ಕೂತ್ಕೊಂಡಿದ್ದಾಗ ಲಕ್ಷ್ಮಣ ಹೇಳ್ತಾನೆ, ಅವಳೊಬ್ಬಳು ಕೈಕೇಯಿ ಮಾರಿ ಬಂದ ಹಾಗೆ ನಮ್ಮ ಮನೆಗೆ ಬಂದು ಸೇರಿಕೊಂಡ್ಳು. ಕಾಳರಾತ್ರಿವಾಗತ್ತ ಮನೆಗೆ ಶನಿ ಹಿಡಿದಾಗಾಯ್ತು. ಅವಳು ಯಾಕೆ ಆ ಕೇಕೈ ದೇಶದಿಂದ ನಮ್ಮ ಅಪ್ಪನ ಕೈ ಹಿಡಿದು ನಮ್ಮ ತಾಯಿಯಾಗಿ ಬಂದ್ಲೋ, ನಮ್ಮ ವಂಶ ಮಣ್ಣು ಮುಕ್ಕಿಸಿದಳು, ಎಂಥ ಮಾರಿ ಅವಳು ಅಂತ ಹೇಳ್ತಾನೆ. ತಕ್ಷಣ ರಾಮಚಂದ್ರ ಖುಷಿಯಾಗಬೇಕು, ಯಾಕಂದ್ರೆ ನನ್ನನ್ನು ಕಾಡಿ ಕಳಿಸಿದವಳನ್ನು ಬೈತಾ ಇದ್ದಾನೆ, ನಾವಾದರೆ ಖುಷಿ ಪಡ್ತಿದ್ದೆವು. ತಕ್ಷಣ ರಾಮಚಂದ್ರ ಹೇಳ್ತಾನೆ, ಲಕ್ಷ್ಮಣ ಅದು ನಿನಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಬೇರೆ ಮಾತಾಡು. ಕೈಕೇಯಿಯ ಬಗ್ಗೆ ಕಮೆಂಟ್ ಮಾಡೋದು ಇಟ್ ಇಸ್ ನನ್ ಆಫ್ ಯುವರ್ ಕನ್ಸರ್ನ್ ಅಂತ. ಅದು ನಿನಗೆ ಬೇಡ ಆ ವಿಷಯ, ಬೇರೆ ಮಾತಾಡೋಣ, ಬಿಟ್ಟು ಬಿಡು ಅದನ್ನು, ಆ ವಿಷಯ ಮಾತಾಡಬೇಡ. ಕೈಕೇಯಿ ಮಾಡಿದ್ದು ಅಲ್ಲಯ್ಯ, ನನ್ನನ್ನು ಕೈಕೇಯಿ ಕಡಿ ಕಳಿಸಿದ್ದು, ನಿನ್ನನ್ನಲ್ಲ. ನೀನು ನನ್ನ ಮೇಲಿನ ಪ್ರೀತಿಯಿಂದ ಬಂದದ್ದು, ನನಗೆ ಬೇಸರ ಇಲ್ಲ, ನನಗೆ ಸಂತೋಷ ಆಗಿದೆ, ನೀನು ಯಾಕೆ ಸಿಟ್ಟು ಮಾಡಿಕೊಳ್ತೀಯ? ತಪ್ಪು. ಕೈಕೇಯಿಯ ಬಗ್ಗೆ ನೀನು ಕಮೆಂಟ್ ಮಾಡೋದು ತಪ್ಪು. ಯಾಕೆ ಅಂದರೆ ಯಾರು ಏನು ಮಾಡ್ತಾರೆ ಅನ್ನೋದಕ್ಕೆ ಯಾರೂ ಸ್ವತಂತ್ರರಲ್ಲ. ಕೈಕೇಯಿ ಹಾಗೆ ಮಾಡಬೇಕು, ನಾನು ಕಾಡಿಗೆ ಹೋಗಬೇಕು ಅನ್ನೋದು ವಿಧಿನಿಯತಿ. ಅದು ಕೈಕೇಯಿ ಸೃಷ್ಟಿ ಮಾಡಿದಂಥ ಸಂಗತಿ ಅಲ್ಲ. ಅದರಲ್ಲಿ ಕೈಕೇಯಿ ಬರೀ ಟೂಲ್, ಅವಳು ಈಸ್ ಅನ್ ಇನ್ಸ್ಟ್ರೂಮೆಂಟ್, ಶಿ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಡೆವಲಪ್ಮೆಂಟ್ಸ್. ಯಾರಿಗೂ ಜವಾಬ್ದಾರಲ್ಲಪ್ಪ. ಎಲ್ಲರೂ ಭಗವಂತ ಕೊಟ್ಟ ಪಾತ್ರವನ್ನು ನಿರ್ವಹಿಸುವ ಪಾತ್ರಧಾರಿಗಳು. ಅದು ಪಾತ್ರಧಾರಿಯಲ್ಲಿ ಒಬ್ಬ ದುಷ್ಟ ಪಾತ್ರ, ಒಬ್ಬ ಒಳ್ಳೆ ಪಾತ್ರ, ಎಲ್ಲವೂ ಪಾತ್ರ. ದುಷ್ಟ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಿದವರಿಗೆ ಪ್ರೈಸ್ ಸಿಗ್ಬೋದು, ನಾಯಕನಿಗೆ ಪ್ರೈಸ್ ಸಿಗದೆ ಹೀರೋಯಿಗೆ ಬರದೆ ಪ್ರತಿನಾಯಕರಿಗೆ. ಅದರಿಂದ ಅವರ ಪಾತ್ರವನ್ನು ಹೇಗೆ ನಿರ್ವಹಿಸಿದ್ದಾರೆ ಅನ್ನೋದು ಮುಖ್ಯ. ನಾವೆಲ್ಲರೂ ಭಗವತ್ ಸಂಕಲ್ಪತೆ ಅಂತ ನಡೆಯಬೇಕಾದ ಬೊಂಬೆಗಳಪ್ಪ. ಯಾರನ್ನೂ ಟೀಕೆ ಮಾಡಬೇಡ, ಯಾರನ್ನೂ ಆಕ್ಷೇಪ ಮಾಡಬೇಡ. ಅಲ್ಲಿ ಒಳ್ಳೇದಿದ್ರೆ ತಗೋ, ಇಲ್ಲ ಸುಮ್ಮನೆ ಬಿಟ್ಬಿಡು. ನಿನಗೆ ಸಂಬಂಧಪಟ್ಟ ವಿಷಯ ಅಲ್ಲ ಇನ್ನೊಬ್ಬರಲ್ಲಿ ಇರತಕ್ಕ ಕೊರತೆ ಅಂತ ಹೇಳಿಬಿಡ್ತಾನೆ ರಾಮ. ಹಾಗಾಗಿ ಇದು ಅರ್ಜುನ ಇದನ್ನೇ ಹೇಳೋದು, ನಮಗೆ ಪ್ರತಿಯೊಬ್ಬರಲ್ಲಿ ಇರತಕ್ಕಂಥ ಆ ಒಳ್ಳೆ ಆಸ್ಪೆಕ್ಟ್. ನಾವು ವೀಡ್ಸ್ ಅಂತ ತೆಂಗಿನ ಗಿಡ ತೋಟ ಮಾಡ್ತೇವೆ, ಅಲ್ಲಿ ಒಂದು ಟಚ್ ಮೀ ನಾಟ್, ಮುಟ್ಟಿದರೆ ಮೈಯೆಲ್ಲ ಮುಳ್ಳಾಗುವಂಥ ಮುಳ್ಳಿನ ಗಿಡ ಒಂದು, ಮುಟ್ಟಿದರೆ ಮುನಿ ಅಂತ ಹೇಳ್ತಾರೆ, ಟಚ್ ಮೀ ನಾಟ್ ಅಂತಾರೆ, ಏನೇನೋ ಅಂತಾರೆ. ಸರಿ, ಅವು ನಮ್ಮ ದೃಷ್ಟಿಯಲ್ಲಿ ಅದು ವೀಡು, ಬೇಡವಾದ ಕಳೆ ಕೀಳುವುದು. ಜೀವನಕ್ಕೆ ಕಳೆ ಬರುವುದೇ ಅದರಿಂದ, ಅದನ್ನು ಕೀಳುವುದು. ಕಳೆ ಅದು ಎಂಥ ದೊಡ್ಡ, ಅದರಲ್ಲಿ ಒಂದು ಭಗವಂತನ ಒಂದು ವಿಭೂತಿ ರೂಪ ಇದೆ. ಏನು ವಿಭೂತಿ ರೂಪ? ಈ ಜಗತ್ತಿನಲ್ಲಿ ಇವತ್ತು ಯಾವ ಔಷಧಕ್ಕೂ ಬಗ್ಗದ ಪೈಲ್ಸು, ಆ ಬೀಡ್ಸನ್ನು ಟಚ್ ಮೀ ಮುಳ್ಳಿನ ಗಿಡ ಉಂಟಲ್ವ, ಅದರ ಬೇರು ಸಮೇತ ಜಜ್ಜಿ ಅದರ ರಸವನ್ನು ಗಂಜಿಗೆ ಹಾಕಿ ಊಟ ಮಾಡಿದರೆ ತನ್ನಷ್ಟಕ್ಕೆ ಗುಣ ಆಗೋಗುತ್ತೆ.
ಅಂಥ ಪೈಲ್ಸ್ ರೋಗವನ್ನು ಅರ್ಶೋಘ್ನ ಆ ರೋಗ ನಿವಾರಕ ಶಕ್ತಿಯಾಗಿ ಒದರುಗಳು ಕೂತಿದ್ದಾನೆ ಭಗವಂತ. ನಾವು ಅದನ್ನು ಕಿತ್ತು ಬಿಸಾಡಿದೆವು. ಮತ್ತು ಇನ್ನೊಂದು ವಿಶೇಷ ನೋಡಿ, ಯಾವುದಾದ್ರು ಗಿಡಕ್ಕೆ ಗೋಮೂತ್ರ ಹಾಕಿ ಗೊಬ್ಬರ ಹಾಕಿದರೆ ಬೆಳೆಯುವುದಲ್ವ ಗಿಡ? ತಮಾಷೆ ನೋಡಿ, ಭಗವಂತ ಎಲ್ಲಕ್ಕೊಂದು ವ್ಯವಸ್ಥೆ ಮಾಡಿದ್ದಾನೆ. ನೀವು ಗೋಮೂತ್ರ ಗೊಬ್ಬರ ಹಾಕಿದ್ರೆ ಬೆಳೆದು ಬಿಡುತ್ತೆ. ಈ ಮುಳ್ಳಿನ ಗಿಡ ಬಂದಲ್ಲಿ ಗೋಮೂತ್ರ ಗೊಬ್ಬರ ಹಾಕಿ ಅಲ್ಲೇ ಸತ್ತು ಹೋಗುತ್ತೆ. ಏನು ಕಷ್ಟ ಇಲ್ಲ. ತೆಂಗಿನ ಗಿಡಕ್ಕೆ ಗೊಬ್ಬರವೂ ಆಯಿತು, ಇದಕ್ಕೆ ಸಂಹಾರ, ಅದಕ್ಕೆ ಯಾವುದು ಆಹಾರವೋ ಅದಕ್ಕೆ ಇದು ವಿಷ. ಗೋಮೂತ್ರ ಗೊಬ್ಬರ ಹಾಕಿಬಿಟ್ರೆ ಅದು ಬಿಡು ಸಣ್ಣಕ್ಕೆ ಸತ್ತು ಹೋಗುತ್ತೆ. ನಿಮಗೆ ಎಕ್ಸಸ್ ಇದ್ದ ಸತ್ತು ಹೋಗುತ್ತೆ. ಇದ್ದ ಗಿಡ ರೋಗ ನಿವಾರಕವಾಗಿ ಔಷಧವಾಗಿ ಉಪಯೋಗಿಸಿ. ಹೀಗೆ ಪ್ರತಿಯೊಂದು ಯಾವುದನ್ನು ಅನ್ವಾಂಟೆಡ್ ಬೇಡವಾದದ್ದು ಕಳೆ ಕೊಳೆ ಅಂತ ನಾವು ಹೇಳ್ತೇವೆ, ಅದಕ್ಕೂ ಒಂದು ಪರ್ಪಸ್ ಇದೆ. ಅದರಲ್ಲಿಯೂ ಒಂದು ವಿಭೂತಿ ರೂಪದಿಂದ ಭಗವಂತ ಅದರಲ್ಲೂ ಒಂದು ಮಹತ್ವ ಕೊಟ್ಟಿರ್ತಾನೆ. ಇಲ್ಲದೇ ಇದ್ದರೆ ದನದ ಮೂತ್ರ, ದನದ ಗೋಮಯ, ಯಾವುದಾದರೂ ಪ್ರಾಣಿಯ ಮಲಮೂತ್ರವನ್ನು ನಾವು ಶುದ್ಧಿಗೆ ಉಪಯೋಗಿಸೋದುಂಟ? ಜಗತ್ತಿನಲ್ಲಿ ಇನ್ನೊಂದು ಎಕ್ಸಾಂಪಲ್ ಇಲ್ಲ. ಆದರೆ ದನದ ಗೋಮಯ ಅರೆ ಕ್ಲೀನ್ ಆಗಬೇಕಾದ್ರೆ ಅದೇ ಹಾಕೋದು ಅಂಗಳಕ್ಕೆ. ಯಾವ ಮಲ ಹಾಕಿದರೆ ಅಂಗಳ ನಿರ್ಮಲ ಆಗುತ್ತೆ, ಅದನ್ನು ಪಂಚಗವ್ಯದಲ್ಲಿ ಹಾಕಿ ತಗೊಂಡ್ರೆ ನಮ್ಮ ದೇಹ ನಿರ್ಮಲ ಆಗುತ್ತೆ. ಗೋವಿನ ಮೂತ್ರ ಗೋಮಲ, ಯಾವ ಮಲಮೂತ್ರ ಯಾಕೆ? ಅದರ ಶುದ್ಧೀಕರಕ ಶಕ್ತಿಯಾಗಿ ತುಂಬಿಬಿಟ್ಟಿದ್ದಾನೆ ಭಗವಂತ. ಅವನ ವಿಭೂತಿ ಅದು. ಇದನ್ನು ಹೇಳುವುದು ಅರ್ಜುನ. ಒಂದೊಂದು ವಸ್ತುವಿನ ಒಳಗೂ ನೀನು ಏನು ವಿಭೂತಿಯಾಗಿ ತುಂಬಿದ್ದಿ, ಏನು ವಿಚಿತ್ರ ಶಕ್ತಿ ಕೊಟ್ಟಿದ್ದಿ ಪ್ರಪಂಚದಲ್ಲಿ ಪ್ರತಿಯೊಂದರಲ್ಲಿಯೂ. ಆ ಎಲ್ಲ ವಸ್ತುವನ್ನು ನೋಡುವಾಗ ಅದರ ಹಿಂದೆ ಇರತಕ್ಕ ನಿನ್ನ ಮಹಿಮೆ, ನಿನ್ನ ಮಹತ್ವ, ನಿನ್ನ ವಿಭೂತಿ ರೂಪದ ನೆನಪಾಗಬೇಕು ನನಗೆ. ಕೇಶು ಚಿಂತ್ಯೋಸಿ ಭಗವನ್, ಅಲ್ಲಿ ಕೇಶು ಕೇಶು ಚ, ಅಲ್ಲಿ ಯಾವ್ಯಾವ ಪದಾರ್ಥಗಳಲ್ಲಿ ಚಿಂತ್ಯೋಸಿ ಭಗವನ್ಮಯ, ಕೇಶು ಕೇಶು ಚ ಭಾವೇಶು ಕಥಂ ವಿದ್ಯಾಮಹಂ ಯೋಗಿನ್. ನೀನು ಯೋಗಿನ್, ಯೋಗ ಅಂದರೆ ಸಾಮರ್ಥ್ಯ, ನೀನು ಸರ್ವಸಮರ್ಥ. ಎಲ್ಲಿ ಏನಾಗಿದ್ದಿ ನಿನಗೆ ಗೊತ್ತು, ನಮಗೆ ಗೊತ್ತಿಲ್ಲ. ನಾನು ಹೇಗೆ ಚಿಂತನೆ ಮಾಡಬೇಕು? ಒಂದೊಂದು ವಸ್ತು ನೋಡುವಾಗಲೂ ಅದರ ಹಿಂದೆ ಇರತಕ್ಕ ಭಗವತ್ ಶಕ್ತಿಯ ನೆನಪು ನನಗೆ ಬರಬೇಕು. ಕೇಶು ಕೇಶು ಚ ಭಾವೇಶು, ಜಗತ್ತಿನ ಎಲ್ಲ ವಸ್ತುಗಳಲ್ಲಿ ಇರತಕ್ಕ ನಿನ್ನ ಮಹಿಮೆಯನ್ನು ಚಿಂತನೆ ಮಾಡಲಿಕ್ಕೆ ನಮಗೆ ಎಲ್ಲ ವಸ್ತು ನೋಡೋ ಯೋಗವೇ ಇಲ್ಲ. ಎಲ್ಲವೂ ನೋಡುವ ಭಾಗ್ಯ ನಮಗಿಲ್ಲ. ನಾವು ನಮ್ಮ ಕಣ್ಣಿಗೆ ಬಿದ್ದದ್ದನ್ನು ನೋಡುವವರು. ಎಷ್ಟು ದಿವಸ ಬದುಕ್ತೇವೋ, ಎಷ್ಟು ದಿವಸ ಕಾಣುತ್ತೋ, ಎಷ್ಟು ಕಾಣುತ್ತೋ ಅಷ್ಟೇ ನಮ್ಮ ಪಾಲು. ಆಗ ಯಾವ ಯಾವ ಪದಾರ್ಥಗಳಲ್ಲಿ ನಿನ್ನ ವಿಭೂತಿಯನ್ನು ಉಪಾಸನೆ ನಾನು ಮಾಡಬೇಕು? ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದು ಮುಖ್ಯ ಮಾಡಬೇಕು ಅದನ್ನು ಪೂರ್ತಿ ಹೇಳು ನನಗೆ. ಕೇಶು ಕೇಶುಜ ಭಾವೇಶು ಚಿಂತ್ಯೋಸಿ ಭಗವನ್. ನೀನು, ನಿನ್ನ ಭಾಗ್ಯ, ನಿನ್ನ ಐಶ್ವರ್ಯ, ನಿನ್ನ ಒಡೆತನ ಅನಂತ ಅಪಾರವಾದ ನೀನು ಭಗವಾನ್. ಅದರಿಂದ ನೀನು ಅದನ್ನು ನನಗೆ ದಯವಿಟ್ಟು ಹೇಳಬೇಕು. ನಾನು ಅದನ್ನು ವಿಸ್ತಾರವಾಗಿ ವಿಸ್ತರೇಣ ಚ ತೇ ಯೋಗಂ ವಿಭೂತಿಂಚ ಜನಾರ್ದನ ಭೂಯ ಏವ ಮಹಾಬಾಹೋ ಭೂಯ ಏವ. ಯಾಕೆಂದರೆ ನಹಿಮೇ ತೃಪ್ತಿ ಶೃಣ್ವತಃ ತೇ ಅಮೃತಂ. ಏನಾಗಿದೆ ಅಂದರೆ ವಿಸ್ತಾರವಾಗಿ ಹೇಳು. ನೀನು ಹೇಳಿದಿ, ನಿನ್ನ ವಿಭೂತಿಯನ್ನು ಹೇಳಿ ಆಯಿತು, ಹಿಂದಿನ ಅಧ್ಯಾಯಗಳಲ್ಲಿ ಬಂದಿದೆ. ನನಗೆ ತೃಪ್ತಿ ಇಲ್ಲ. ಏನು ಅಮೃತ ಕುಡಿದವನಿಗೆ ಹೇಗೆ ಸಾಕು ಅನ್ನಿಸುವುದಿಲ್ಲ, ಹಾಗೆ ನಿನ್ನ ಮಹಿಮೆಯನ್ನು ಕೇಳಿ ಸಾಕು ಅನ್ನಿಸುವುದಿಲ್ಲ. ಇನ್ನಷ್ಟು ವಿಸ್ತಾರವಾಗಿ ಹೇಳು, ಇನ್ನೂ ಹೇಳು, ಇನ್ನೂ ಹೇಳು, ಮತ್ತೂ ಹೇಳು, ನನಗೆ ಕೇಳಬೇಕು ಕೃಷ್ಣ ಅಂತ ಪ್ರಾರ್ಥಿಸಿಕೊಳ್ತಾನೆ. ಅಂತ ಪ್ರಾರ್ಥನೆಗೆ ಕೃಷ್ಣ ಏನು ಉತ್ತರ ಕೊಟ್ಟ? ಅರ್ಜುನ ಇಲ್ಲಿ ಕೆಲವು ಪುನಃ ನಾಮಗಳನ್ನು ಉಪಯೋಗಿಸಿದ್ದಾನೆ, ಜನಾರ್ದನ ಅನ್ನೋ ಶಬ್ದವನ್ನು. ಆ ನಾಮಗಳು ಏನನ್ನು ಹೇಳ್ತಾವೆ, ಅದಕ್ಕೆ ಕೃಷ್ಣ ಹೇಗೆ ರಿಸ್ಪಾಂಡ್ ಮಾಡಿದ ಅನ್ನೋದನ್ನು ನಾವು ನಾಳೆ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.